ಗೈಸ್ ಇದು ನಮ್ಮ ಅಪ್ಪ ಅವ್ರ ಬಿಸ್ನೆಸ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಹಾಕಿದ್ದೀನಿ. ನಿಮ್ದು ಯಾವುದಾದ್ರೂ ಮನೆ ಆಗಿರಲಿ ಪೇಂಟ್ ಮಾಡಿಕೊಡೋದಿದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಗೈಸ್. ನಮ್ಮ ಡ್ಯಾಡಿ ಬಂದು ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ಕೊಂಬರ್ತಾರೆ, ಪ್ರೈಸ್ ಎಲ್ಲ. ಕಾಂಟ್ಯಾಕ್ಟ್ ಮಾಡಿ ಗೈಸ್ ಈ ನಂಬರ್. ಹಾಯ್ ಹಲೋ ಗಾಯ್ಸ್, ನಾನು ಎದ್ದು ಆಲ್ರೆಡಿ ಫೀಲ್ಡಿಗೆ ಬಂದುಬಿಟ್ಟಿದ್ದೀನಿ ಗೈಸ್. ಟೈಮ್ ಬಂದು 7 ಗಂಟೆ. ತೋರಿಸ್ಬಿಡ್ತೀನಿ ರೀ ಗೈಸ್, ನೀವು ನಂಬಲ್ಲ ಅಂದರೆ. ನೋಡಿ ಗೈಸ್, ಟೈಮ್ ಬಂದು 7 ಗಂಟೆ ಆಗಿದೆ. ನಾನು ಬಂದು ಇಲ್ಲಿ ಫೀಲ್ಡಲ್ಲಿದ್ದೀನಿ. ನಮ್ಮಪ್ಪ ಮತ್ತೆ ಹೋಗು ಅಂತ ಹೇಳಿದ್ರು, ಅದಕ್ಕೆ ಎದ್ದು ಬಂದೆ. ಇವತ್ತು ಎದ್ದಿದ್ದು ಲೇಟು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೈತಾಯಿದ್ರು ಗೈಸ್. 6:30ಗೆ ಎದ್ದೆ ಗೈಸ್ ಇವತ್ತು. ಅದಕ್ಕೂ ಬೈತಾವ್ರೆ ಗೈಸ್. ನಾನೇನೇ ಮಾಡೋದು ಹೇಳಿ ಗೈಸ್. ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಇಲ್ಲಿದ್ದೀನಿ ಗೈಸ್. ಇವತ್ತು ಮತ್ತೆ ಅದು ಪಕ್ಕ ಬಿಲ್ಡಿಂಗ್ ಹತ್ರ ಹೋಗ್ತೀರಿ ಗೈಸ್. ನೋಡಿ ಗೈಸ್, ಅಲ್ಲಿಂದ ಇಲ್ಲೊಂದು ಸ್ಕಿಡ್ ಹೊಡ್ಕೊಂಬಂದಿದ್ದೀನಿ. ಕಾಣಿಸ್ತಾ ಇದೆಯಾ ಗೈಸ್? ಇಲ್ಲಿದೆ ನೋಡಿ ಗೈಸ್, ಇಷ್ಟುತ್ತ. ಮತ್ತು ಇವತ್ತು ಕೆಲಸದ ಹತ್ರ ಪಕ್ಕ ಹೋಗ್ಬೇಕು ಗೈಸ್. ಮೆಟೀರಿಯಲ್ ಬೇರೆ ಒಂದು ಸ್ವಲ್ಪ ಇಲ್ಲ ಗೈಸ್. ಆ ಮೆಟೀರಿಯಲ್ ಎಲ್ಲ ತಂದು ಅದು ಇದು ಎಲ್ಲ ಕೆಲಸಗಳು ಮಾಡಿಸ್ಬೇಕು ಗೈಸ್. ಇವತ್ತೊಂದು ಸ್ವಲ್ಪ ಜಾಸ್ತಿ ಕೆಲಸಗಳಿದೆ, ಅದಕ್ಕೆ ಇವತ್ತೊಂದು ಸ್ವಲ್ಪ ಮೆಟೀರಿಯಲ್ ಎಲ್ಲ ತರೋಕೆ ನಮ್ಮ ಡ್ಯಾಡಿನೂ ಬರ್ತಾರೆ ಇವತ್ತು ಬಿಲ್ಡಿಂಗ್ ಹತ್ರ. ಬಂದ್ಬಿಟ್ಟು ಮತ್ತು ಇವತ್ತು ಮೆಟೀರಿಯಲ್ ಎಲ್ಲ ತರ್ತೀರಿ ಗೈಸ್, ಎಲ್ಲರೂ ಹೋಗ್ಬಿಟ್ಟು. ಅಂದರೆ ನಮ್ಮ ಡ್ಯಾಡಿ ಮಾತ್ರ ಹೋಗ್ಬಿಟ್ಟು ಮೆಟೀರಿಯಲ್ ತರ್ತಾರೆ. ನಾನು ಅಲ್ಲಿ ಕೆಲಸ ಏನು ಮಾಡಿಸೋದು ನೋಡ್ಬೇಕು ಗೈಸ್ ಇವಾಗ ಹೋಗ್ಬಿಟ್ಟು. ಗೈಸ್ ಇವತ್ತೊಂದು ಲಾಗಲ್ಲೇ ಫುಲ್ಲು ನಮ್ಮ ಕೆಲಸದ ಬಗ್ಗೆನೇ ಹೇಳ್ತೀನಿ ಗೈಸ್, ಓಕೆನಾ ಗೈಸ್? ನಂಗೆ ತಮ್ಮೇಲೆ ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ ಗೈಸ್. ಎಡಿಟ್ ಮಾಡಿದ್ರು ಅದು ನನಗೆ ಫಸ್ಟಲ್ಲಿ ಬರೋ ಥರ ಇದು ಮಾಡೋಕ್ಕೆ ಬರ್ತಾಯಿಲ್ಲ ಗೈಸ್. ಅದೇ ಗೈಸ್ ಪ್ರಾಬ್ಲಮ್ಮು. ಓಕೆ ಗೈಸ್, ಅದ್ರ ಬಗ್ಗೆ ನೋಡಿಬಿಟ್ಟು ಯಾವ ಥರ ಮಾಡೋದು ತಮ್ನೇಲೋ ಮತ್ತು ಯಾವ ಥರ ಪೇಸ್ಟ್ ಮಾಡೋದು ಅಂತೆಲ್ಲ ನೋಡ್ತೀನಿ ಗೈಸ್. ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಬಾಯ್ ಬಾಯ್ ಗೈಸ್. ನಾನು ನಿನ್ನೆ ವೀಡಿಯೋನಲ್ಲಿ ಇಟ್ಕೊಂಡು 9:30 ಹಂಗೆ ನಾನು ನಮ್ಮ ಹುಡುಗಿಯವ್ರ ಮನೆಗೆ ಹೋಗ್ತಾಯಿದ್ದೀನಿ. ಹುಡುಗಿಯವ್ರ ಮನೆಗೆ ಹೋಗ್ಬಿಟ್ಟು ಬರ್ತಾಯಿದ್ದೀನಿ, ನಮ್ಮ ಹುಡುಗಿನ ಮೀಟ್ ಮಾಡಿಕೊಂಡು ಅಂತ ಹೇಳಿದೆ ಗೈಸ್. ಇವತ್ತು ಆ್ಯಕ್ಚುಲಿ ಅವಳ ಫೇಸ್ ರಿವೀಲ್ ಮಾಡೋಣ ಅಂದ್ಕೊಂಡೇ ಇದ್ದೆ ಗೈಸ್. ಆದರೆ ನಿನ್ನೆ ಹಾಕಿರೋ ವೀಡಿಯೋನಲ್ಲಿ ನೋಡಿದ್ರೆ ಬರೀ 2 ವ್ಯೂಸ್ ಗೈಸ್. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಫಸ್ಟ್ ವೀಡಿಯೋನಲ್ಲಿ ಹಾಕಿದ್ರಲ್ಲೇ 100 ಮೇಲೆ ಹೋಗಿದೆ ಗೈಸ್ ವ್ಯೂಸು. ಬೇಕಾದ್ರೆ ಇವತ್ತು ಎಂಡಲ್ಲಿ ಸ್ಕ್ರೀನ್ಶಾಟ್ ಹಿಡಿದು ಹಾಕ್ತೀನಿ ನೋಡಿ ಗೈಸ್ ಅದ್ರದ್ದು. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ 10-20 ಆದರೂ ಹೋಗಿದೆ ಗೈಸ್. ನಿನ್ನೆ ಹಾಕಿರೋದು ಮೊನ್ನೆ ಹಾಕಿರೋದೆಲ್ಲ 1-2 ಅಷ್ಟೇ ಗೈಸ್ ವ್ಯೂಸ್ ಹೋಗಿರೋದು. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಅಕಸ್ಮಾತ್ ಅದೇನಾದರೂ ನಿನ್ನೆ ಹಾಕಿರೋ ವಿಡಿಯೋ 100 ಮೇಲೆ ಹೋಗಿರ್ತಾಯಿದ್ರು ವ್ಯೂಸು, ನಾನು ಲಿಟ್ರಲಿ ಹೇಳ್ತಾಯಿದ್ದೀನಿ ಇವತ್ತು ರಿವೀಲ್ ಮಾಡೇ ಬಿಡೋಣ ಅಂದ್ಕೊಂಡಿದ್ದೆ ಗೈಸ್ ಫೇಸು. ಆದರೆ ನೀವು ಈ ಥರ ಬೇಜಾರಿಕ್ಸ್ತೀರಾ ಅಂತ ಗೊತ್ತಿದ್ದಿಲ್ಲ ಗೈಸ್. ಆ ವಿಡಿಯೋನಲ್ಲಿ ಅಂಥದ್ದು ಏನು ತಪ್ಪು ಮಾಡಿದ್ದೀನಿ ಅಂತಾದರೂ ಕಮೆಂಟ್ ಹಾಕಿ ಗೈಸ್ ಸಾಕು. ನಾನು ಇನ್ನೊಂದು ಸತಿ ಆ ಥರ ಮಿಸ್ಟೇಕ್ ಮಾಡಲ್ಲ ಗೈಸ್. ಇನ್ನೊಂದು ಸತಿ ಕಮೆಂಟ್ ಹಾಕಿ. ಅಥವಾ ಏನಾದರೂ ಎಡಿಟ್ ಪ್ರಾಬ್ಲಮ್ಮಾ ಅಥವಾ ಏನಾದರೂ ಕ್ಯಾಮ್ರಾ ಕ್ವಾಲಿಟಿ ಏನೂ ಮಾಡೋಕ್ಕಾಗಲ್ಲ ಗೈಸ್ ಅದು. ಯಾಕಂದರೆ ನನ್ನ ಹತ್ರ ಫೋನ್ ಇರೋದೇ ಇದು ಲೋ ಬಜೆಟು, ಅದಕ್ಕೆ ಗೈಸ್. ಅದು ಬಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಗೈಸ್. ವಿಡಿಯೋ ಏನಾದರೂ ಚೆನ್ನಾಗಿ ಮಾಡ್ತಾಯಿಲ್ವಾ ಅಥವಾ ಪ್ಲೇಸಸ್ ಏನಾದರೂ ತೋರಿಸ್ತಾ ಇಲ್ವಾ, ಏನು ಆಗ್ತಾಯಿಲ್ಲ ಅಂತೇಳಿ ಗೈಸ್. ಓಕೆ ಗೈಸ್, ಇಲ್ಲೆಲ್ಲ ಕಾರ್ ಡ್ರೈವ್ ಮಾಡ್ತಾಯಿದ್ದಾರೆ. ಮತ್ತೆ ಸಿಗ್ತೀನಿ ಗೈಸ್, ಬಾಯ್. ಈ ಸ್ಟೋನ್ ಇದೆಯಲ್ಲ, ಇದು ಗುಡ್ ಲಕ್ ಸ್ಟೋನ್ ಅಂತೆ ಗೈಸ್. ಇವಾಗ ತಾನೇ ಇಲ್ಲಿ ಯಾರೋ ಹೇಳಿದ್ರು ಹಿಂಗೆ ಮಾಡ್ತಾಯಿದ್ದವರು, ತಗೋ ಇದು ಇಟ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟರು ಗೈಸ್. ಇದು ಗುಡ್ ಲಕ್ ಸ್ಟೋನ್ ಅಂತೆ ಗೈಸ್. ನೋಡೋಣ ಗೈಸ್, ಇದು ಗುಡ್ ಲಕ್ ಸ್ಟೋನ್ ತೋರಿಸಿದಕ್ಕಾದರೂ ಎಷ್ಟು ಹೋಗುತ್ತೆ ವ್ಯೂಸ್ ನೋಡೋಣ ಬನ್ನಿ ಗೈಸ್. ಇವತ್ತು ನನ್ನ ವೀಡಿಯೋನಲ್ಲಿ ಗಾಡಿನಲ್ಲಿ ಇಟ್ಟಿರ್ತೀನಿ ಗೈಸ್. ಇದು ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀನಿ. ಇದು ಇದೆ ಗೈಸ್, ಎಲ್ಲಿ ಇಡ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ ನೋಡಿಬಿಟ್ಟು. ಎಲ್ಲಿ ಇಡಬೇಕು ಅಂತ ಐಡಿಯಾನೂ ಇಲ್ಲ ಗೈಸ್ ನನಗೆ. ಇಟ್ಬಿಟ್ಟು ಸಿಗ್ತೀನಿ ಗೈಸ್, ಬೈ ಗೈಸ್. ನನಗೆ ಇಲ್ಲೊಂದು ಜಾಗ ಸಿಕ್ಕಿದೆ, ಬಟ್ ಇಡೋಕ್ಕೆ ಆಗ್ತಾಯಿಲ್ಲ ಗೈಸ್. ಇದ್ರೊಳಗಡೆ ಇಡ್ಬೇಕು ಗೈಸ್. ಇದೇನಿದೆಯಲ್ಲ, ಇದು ಫುಟ್ ರೆಸ್ಟು. ಇದ್ರೊಳಗಡೆ ನೋಡಿ ಗೈಸ್, ಎಲ್ಲಿ ತೋರಿಸೋದು ಗೈಸ್. ಈಗ ನೋಡಿ ಗೈಸ್, ಇಲ್ಲೊಂದು ಹೋಲ್ ಇದೆ. ಆ ಹೋಲ್ ಒಳಗೆ ಹಾಕ್ಬಿಟ್ಟು ಈ ಥರ ಮಡ್ಚಿಬಿಟ್ರೆ ನೋಡಿ, ಈ ಥರ ತೆಗೆದುಬಿಟ್ರೆ ಅದು ಆ ಕಡೆನೂ ಹೋಗಲ್ಲ ಈ ಕಡೆನೂ ಬರೋಲ್ಲ ಗೈಸ್. ಇದ್ರೊಳಗೆ ಇಟ್ಬಿಟ್ಟು ಸಿಗ್ತೀನಿ ಗೈಸ್. ಒಬ್ಬನೇ ಇರೋದು, ಏನಾದರೂ ಇದ್ರೆ ಅದ್ರಸ್ಬಿಡ್ತೀನಿ ರೀ ಗೈಸ್. ಓಕೆ ಗೈಸ್, ಇಟ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಕಾಣಿಸ್ತಾ ಇದೆ ನಿಮಗೆ? ಇದ್ರೊಳಗೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಗೈಸ್, ಅಲ್ಲಿ ಇಟ್ಟಿದ್ದೀನಿ ಗೈಸ್. ಮನೆಗೆ ಹೊರಟಿರ್ತೀನಿ, ಅಲ್ಲೇ ಇದ್ದರೆ ವಿಡಿಯೋ ಮಾಡ್ತೀನಿ ಗೈಸ್. ಬಾಯ್ ಬಾಯ್. ಅದು ಇದರಲ್ಲೇ ಇಟ್ಕೊಂಡೋದ್ರೆ ಬಿದ್ದೋಗುತ್ತೆ ಗೈಸ್. ನನಗಿದು ಕಾಲು ಟಚ್ ಆಗ್ತಾ ಇರ್ತೈತೆ, ಅದಕ್ಕೆ ಈ ಥರ ಫೋಲ್ಡ್ ಮಾಡಿಬಿಡ್ತೀನಿ ನಾನು. ಅದು ಬಿದ್ದೋಗ್ಬಿಡುತ್ತೆ ಗೈಸ್. ಅದಕ್ಕೆ ನೋಡಿ, ಇಲ್ಲೇನೋ ಒಂದು ಕ್ಲೂ ಇಟ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಗೈಸ್. ಇಲ್ಲಿ ಇದ್ರ ಮುಂದೆ ಯಾವುದೂ ಸ್ಟೋನ್ಸ್ ಇಲ್ಲ ಅಲ್ಲಿವರೆಗೂ, ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ರ ಮೇಲೆ ಇಟ್ಬಿಟ್ಟು ಹೋಗೋಣ ಬನ್ನಿ ಗೈಸ್.
ನೋಡಿ ಗೈಸ್ ಇಲ್ಲಿ ಇಟ್ಟಿರ್ತೀನಿ, ಮತ್ತೆ ನಾಳೆ ಬಂದು ನೋಡೋಣ ಇದನ್ನು. ಇಲ್ಲಿ ಏನಿದೆ ಅಂದರೆ ಸಿಗರೇಟ್ ಪ್ಯಾಕ್ ಇದೆ, ಅದು ಬಿಟ್ಟರೆ ಈ ಕಡೆನೂ ಅದೇ ಇದೆ ಗೈಸ್. ಓಕೆ ಗೈಸ್, ನಾಳೆ ಬಂದು ನೋಡೋಣ. ಬಾಯ್. ಒಟ್ಟಿಗೆ ಎಷ್ಟೇ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ ನಾಷ್ಟ ಮಾಡಿಬಿಟ್ಟು. ನೋಡಿ ಗೈಸ್, ನೀರು ಕುಡಿತದೆ, ಯಾವುದೋ ಪಾಕಿ ಬಂದವು. ನೋಡಿ ಗೈಸ್, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ನೀರು ಕುಡಿತಾ ಇದೆ ಅದು. ನೋಡಿ ಗೈಸ್, ನೀರು ಕುಡಿದ್ಬಿಟ್ಟು ಎದ್ದೋಗ್ತಾ ಇದೆ ಗೈಸ್. ಇವತ್ತು ಸೋಮವಾರ ಆದರೂ ಕ್ಲೌಡ್ಸ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ವೆದರು ಇದೇ ಥರ ಇದ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ಅಂದರೆ ನೈಟ್ ಟೈಮ್ ಮಳೆ ಬರಬೇಕು ಗೈಸ್. ಅಂದರೆ ನಮಗೂ ಯಾರಿಗೆ ಆಗಲಿ ವರ್ಕ್ ಡಿಸ್ಟರ್ಬ್ ಆಗಿಕೊಡೋದು ಗೈಸ್. ಅವ್ರ ವರ್ಕಿಗೆ ಅವ್ರ ವರ್ಕ್ ಅವ್ರ ಪಾಡ್ಗೆ ಅವ್ರದ್ದು ನಡೀತಾ ಇರಬೇಕು. ಇಲ್ಲ ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಗೈಸ್, ಅದಕ್ಕೆ ಅವ್ರ ಪಾಡ್ಗೆ ಅವರು ವರ್ಕ್ ಟೈಮಲ್ಲಿ ಮಳೆ ಬರಬಾರ್ದು. ವೆದರ್ ಈ ಥರ ಇದ್ದರೆ ಸಾಕು ಗೈಸ್. ಬಿಸಿಲಿದ್ದರೆ ಕೆಲಸ ಮಾಡೋಕ್ಕೂ ಆಗಲ್ಲ ಗೈಸ್. ಹೆವಿ ಬಿಸಿಲಿರುತ್ತೆ ಗೈಸ್. ಸೆಕೆ ಯಾವ ಥರ ಬರುತ್ತೆ ಅಂದರೆ ಮಳೆ ಬಂದಂಗೆ ಬರುತ್ತೆ ಗೈಸ್. ತಲೆಯಿಂದ ಸೆಕೆ ಅದೊಂದೇ ಗೈಸ್. ಓಕೆ ಗೈಸ್, ಮತ್ತೆ ನಾಳೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ನಾಳೆ ಲಾಗಲ್ಲಿ ಸೆಂಟ್ರಲ್ಲೆಲ್ಲಾದರೂ ಬರುತ್ತೆ ಗೈಸ್. ಇದು ಈ ಲಾಗ್ ಇವಾಗ ಮಾಡ್ತಾರೋ ವಿಡಿಯೋ ನಾಳೆ ಲಾಗಲ್ಲಿ ಸೆಂಟ್ರಲ್ಲೆಲ್ಲಾದರೂ ಹಾಕ್ತೀನಿ ಗೈಸ್, ಎಡಿಟ್ ಮಾಡಿ. ಓಕೆ ಗೈಸ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಇವತ್ತು ಹೌದು ಗೈಸ್, ನಮ್ಮ ತಾತ ಬಂದಿದ್ದಾರೆ. ಅಂದರೆ ನಮ್ಮ ಅವ್ರ ಅಪ್ಪ ಇದ್ದಾರಲ್ಲ, ಅವ್ರು ಬೇರೆ ಕಡೆ ಇರೋದು. ಅವ್ರನ್ನ ಹೋಗಿ ಬಸ್ ಸ್ಟಾಪಿಗೆ ಬಂದಿದ್ದರು. ಇಲ್ಲಿಂದ ಒಂದು ಸ್ವಲ್ಪ ದೂರ ಇದೆ, ಒಂದು 2-3 ಕಿಲೋಮೀಟ್ರು. ಅಲ್ಲಿಂದ ಕರ್ಕೊಂಬರಕ್ಕೆ ಬಾ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿದ್ದೆ. ಮತ್ತು ಅಲ್ಲಿಂದ ಬರ್ಬೇಕಾದ್ರೆ ತಿಂಡಿ ಏನಾದರೂ ಬೇಕಾ ಅಂತ ಕೇಳಿದ್ರು ಗೈಸ್. ನಾವು ಬಿಡ್ತೀರ ಗೈಸ್, ಸಿಕ್ಕಿದ ಚಾನ್ಸು ಯಾವಾಗ ಬಂದರೂ ಏನೂ ತರಲ್ಲ ಗೈಸ್. ಹೆವಿ ಕಂಜೂಸ್ ಬೀಳ್ತಾರೆ. ಕಾಸೆಲ್ಲ ಇಟ್ಕೊಂಡು ಅದೇನು ಮಾಡ್ತಾರೇನೋ ಗೊತ್ತಿಲ್ಲ, ಆದರೂ ಎಲ್ಲ ಎತ್ತಿಡ್ತಾರೆ ಗೈಸ್. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು 2 ಎಗ್ ಪಪ್ಸು, 2 ಅದು ಇದು ಏನೇನೋ ಇಸ್ಕೊಂಡು ಗೈಸ್. 2 ಪಪ್ಸು, 2 ಚಿಪ್ಸು, ಅದು ಮಿಕ್ಚರು ಮತ್ತು ಇನ್ನೂ 2 ಬಿಸ್ಕೆಟ್ ಅಷ್ಟೇ ಗೈಸ್. ಇಷ್ಟು ಇಸ್ಕೊಂಡು 250 ರೂಪಾಯಿನೂ ಆಯಿತು. ತಾತನೇ ಪೇ ಮಾಡಿದ್ರು ಫಸ್ಟ್ ಟೈಮು. ಓಕೆ ಅಂತ ಹೇಳ್ಬಿಟ್ಟು ಇಸ್ಕೊಂಬಂದೆ ಗೈಸ್. ಮತ್ತೆ ಇಸ್ಕೊಂಡು ಮನೆಗೆ ಬಂದಿದ್ದೀನಿ ಗೈಸ್. ಇವಾಗ ಮತ್ತೆ ಟೆರೆಸ್ ಮೇಲಿದ್ದೀನಿ. ಓಕೆ ಗೈಸ್, ಪೆಟ್ರೋಲ್ ಇವಾಗ ಖಾಲಿ ಆಗೋಯ್ತು ಗೈಸ್. ಇವತ್ತೊಂದು ಪಾಯಿಂಟ್ ಇತ್ತು, ಅದು ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದಾಗ ಖಾಲಿ ಆಗೋಯ್ತು. ಇವಾಗ ಒಂದು ಪಾಯಿಂಟ್ ಇರೋದು ಹೊಡ್ಕೊತಾ ಇದೆ ಗೈಸ್, ಬ್ಲಿಂಕ್ ಆಗ್ತಾಯಿದೆ. ಓಕೆ ಗೈಸ್, ನನ್ನ ತಮ್ನೇಲು ಯಾವ ಥರ ಮಾಡೋದು ನನಗೆ ಗೊತ್ತೇ ಇದ್ದಿಲ್ಲ ಗೈಸ್, ತಮ್ನೇಲೆಲ್ಲ ಹಾಕ್ಬೇಕಂತೆ ಅಂತ. ನೋಡಿ ಗೈಸ್, ಏನು ಇದಿದೆ, ತಮ್ನೇಲೆಲ್ಲ ಹಾಕ್ತಾರಂತೆ ಗೈಸ್ ಯೂಟ್ಯೂಬಲ್ಲಿ ವಿಡಿಯೋಸ್ಗೆ. ಅದು ಕಲಿತಾ ಇದ್ದೀನಿ ಗೈಸ್. ಆದರೆ ಈ ವಿಡಿಯೋಗೆ ಹಾಕ್ತೀನಿ ಗೈಸ್. ಈ ವಿಡಿಯೋ ಅಂದರೆ ಬರೀ ಈ ವಿಡಿಯೋಗೆ ಮಾತ್ರ ಅಲ್ಲ, ನಾಳೆ ಫುಲ್ ಲಾಗ್ ಹಾಕ್ತೀನಿ ಗೈಸ್. ನಾಳೆ ಇವತ್ತೊಂದು ಲಾಗ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಗೈಸ್. ಓಕೆ ಗೈಸ್, ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್ ಗೈಸ್. ನಾನು ಏನಾದರೂ ಕೊಟ್ಬಿಡ್ತೀನಿ ಗೈಸ್, ಬಟ್ ನನಗೆ ಈ ಲೇಬಲ್ಸ್ ಅದು ಇದು ಇರುತ್ತಲ್ಲ ಗೈಸ್, ಅದು ಕೊಡೋಕ್ಕೆ ಇಷ್ಟನೇ ಆಗಲ್ಲ ಗೈಸ್. ಅದನ್ನೇ ಕೇಳ್ತಾ ಇದ್ದಾರೆ ನಮ್ಮ ತಮ್ಮ, ನಮ್ಮ ಅಪ್ಪ ಬೈತಾ ಇದ್ದಾರೆ ಗೈಸ್ ನನ್ನನ್ನು ಕೊಟ್ಬಿಡು ಅಂತ. ಕೊಟ್ಬಿಡ್ತೀನಿ ಗೈಸ್. ಅದಕ್ಕೆ ಅದಷ್ಟು ಕಡೆ ಆಫ್ ಆಗ್ತಾಯಿದೆ. ಓಕೆ ಗೈಸ್, ಒಂದು ಸ್ವಲ್ಪನೇ ವಿಡಿಯೋ ಮಾಡೋಕ್ಕಾಗೋದು. ಇವತ್ತು ಬಂದಿದ್ದಾನೆ ಅವನು, ಕರ್ಕೊಂಬಂದು ಬಿಲ್ಡಿಂಗ್ ಹತ್ರ ಬಿಟ್ಟಿದ್ದೀನಿ. ಅಲ್ಲಿ ಗೈಸ್ ಗಾಡಿ ಪಾರ್ಕಿಂಗ್ ಮಾಡಿ ನೆರಳಲ್ಲಿ ಹೆಲ್ಮೆಟ್ ಎತ್ಕೊಂಡು ಹೋಗ್ತಾಯಿನಿ. ಯಾಕಂದರೆ ಅವ್ನು ಕೀ ಸಿಕ್ಕಿಲ್ಲ, ಇನ್ನೂ ಒಂದು ಸ್ವಲ್ಪ ಹೇಳೋದಿತ್ತು. ಆದರೆ ಅವ್ನು ಕೀ ಎತ್ಕೊಡ್ಬೇಕು. ಇನ್ನು ಇದಿದೆ, ಈ ಕಿಟಕಿ ಇದೆ, ಮತ್ತು ಕೆಳಗಡೆ ಒಂದು ಸ್ವಲ್ಪ ಕಿಟಕಿ ಪೇಂಟ್ ಹೊಡೆಯೋದಿದೆ ಗೈಸ್. ಅದೆಲ್ಲ ಇವತ್ತು ಮಾಡಿಸ್ತೀನಿ. ವಿಡಿಯೋನಲ್ಲಿ ನೋಡಿ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಡಿಸೈನ್ ಎಲ್ಲ ಯಾವ ಥರ ಇದೆ. ಓಕೆ ಗೈಸ್, ಬೀಗ ತಕ್ಕೊಟ್ಬಿಟ್ಟು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಾಯ್ ಗೈಸ್. ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದುಬಿಟ್ಟು ಆಚೆ ಬಂದು ನೋಡಿದೆ ಗೈಸ್, 1 ಸೆಕೆಂಡಿಗೆ ಬೇಜಾರೇ ಆಗೋಯ್ತು ಗೈಸ್. ಒಂದೇ ಕಣ್ಣಲ್ಲಿ ನೀರು ಬರ್ತಾಯಿದೆ, ಅಂದರೆ ಅಳು ಬರ್ತಾಯಿದೆ ಗೈಸ್ ನನಗೆ. ಯಾಕಂದರೆ ನಾನು ಓಡಿಸ್ಬಿಟ್ಟು ಕಲ್ತಿರೋ ಗಾಡಿ ಗೈಸ್ ಅದು. ಇಲ್ಲೊಂದು ಸ್ಪ್ಲೆಂಡರ್ ನಿಂತಿತ್ತಲ್ಲ ಆಕ್ಸಿಡೆಂಟ್ ಆಗಿದ್ದು, ಅದು ನಮ್ಮ ಲೇಬರ್ಗೆ ಆಗಿದ್ದು ಆಕ್ಸಿಡೆಂಟು. ಅವನು ಆಕ್ಸಿಡೆಂಟ್ ಮಾಡ್ಕೊಂಡು ಊರಿಗೆ ಹೊರಟೋಗಿದ್ದಾನೆ ಗೈಸ್. ನಾನು ಆ ಗಾಡಿನ ತಂದು ನಿಲ್ಲಿಸಿದ್ರು ಗೈಸ್. ಅದನ್ನೇ ಸ್ಕ್ರಾಪ್ಗೆ ಹಾಕ್ಬಿಟ್ಟಿದ್ದಾನಂತೆ ಗೈಸ್. ನನಗೆ ಗೊತ್ತೇ ಇದ್ದಿಲ್ಲ, ಬೇಜಾರಾಗ್ತಾಯಿದೆ ಗೈಸ್. ಅದು ಅದರಲ್ಲೇ ಓಡಿಸಿ ಕಲ್ತಿದ್ದಿದ್ದು ಗೈಸ್ ನಾನು. ಅದು ಫಸ್ಟ್ ಗಾಡಿ ಗೈಸ್ ಓಡಿಸಿದ್ದು ನಾನು, ಗೇರ್ ಗಾಡಿ. ಗೈಸ್ ನಿಮಗೂ ಈ ಥರ ಆದರೆ ಹೆಂಗೆ ಅನಿಸುತ್ತೆ ಗೈಸ್? ಇವಾಗ ನೀವು ಫಸ್ಟ್ ಕಲ್ತಿರೋ ಗಾಡಿನ ಇಟ್ಕೊಂಡಿರ್ತೀರ, ಅದು ನಿಮ್ಗೆ ಗೊತ್ತಿಲ್ದಿರ ನೀನು ಅದು ಸ್ಕ್ರ್ಯಾಪ್ ಹೊರಟೋಗಿದ್ರೆ ಹೆಂಗೆ ಅನಿಸುತ್ತೆ ಗೈಸ್ ನಿಮಗೆ? ಓಕೆ ಗೈಸ್, ಮತ್ತೆ ಸಿಗ್ತೀನಿ ನಾನು. ಬೈ. ನನಗೂ ಟಾಸ್ಕ್ ಸಿಕ್ತು ಗೈಸ್. ಇದೇ ಗೈಸ್ ಟೈಮ್ ಅನ್ನೋದು. ಎಲ್ಲರೂ ಗೈಸ್ ಇವಾಗ ನಾನು ಈ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದಿಲ್ಲ ಗೈಸ್, ಕಾಸು ಹಾಕಿದ್ರು. ಆ್ಯಕ್ಚುಲಿ 200 ರೂಪೀಸ್ ಕೊಟ್ಟಿರು ಅಂತ ಹೇಳೋದಲ್ಲ, ಹೋಗ್ಬೇಕಾರೆ ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಕೊಂಬಂದಿದ್ದೆ. ಆ ಪಾಯಿಂಟು ಆಲ್ರೆಡಿ ನಿನ್ನೆಯಿಂದ ಹೊಡ್ಕೊತಾ ಇದೆ. ಇವಾಗ ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿ ಹಂಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇದೆ ಹೋಗೋಕ್ಕೆ, ಇನ್ನು ಬರೋಕ್ಕೆ ಇನ್ನೊಂದು 5-6 ಕಿಲೋಮೀಟ್ರ್ ಇದೆ.
ಹೋಗ್ಬಿಟ್ಟು ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ಮೆಟೀರಿಯಲ್ ಬೇರೆ ಬೇಕು, ಅರ್ಜೆಂಟಾಗಿದೆ. ಯಾಕಂದರೆ ಇಲ್ಲಿ ಕೆಲಸ ಏನಿಲ್ಲ ಗೈಸ್, ಅವ್ನಿಗೆ ಮೆಟೀರಿಯಲ್ ಇಲ್ಲ. ಅದಕ್ಕೆ ಇವಾಗಿರೋದು ಗೈಸ್ ನಂಗೆ ಟಾಸ್ಕ್. ಈ ಕಡೆ ಹೋಗ್ಬೇಕಾದ್ರೆ ಎಲ್ಲೂ ಸೆಂಟ್ರಲ್ಲಿ ಪೆಟ್ರೋಲ್ ಬಂಕು ಇಲ್ಲ ಗೈಸ್. ಈ ಕಡೆ ಇನ್ನೂ ಒಂದು 4 ಕಿಲೋಮೀಟರ್ ಹೋದರೆ ಈ ಕಡೆ ಹೋಗಬೇಕು. ನಾನು ಕೆಲಸ ಇರೋದು ಈ ಕಡೆ. ಏನು ಮಾಡೋದು ನೋಡಿ ಗೈಸ್, ನನ್ನ ಟೈಮೇ ಹಿಂಗೆ ಗೈಸ್. ಓಕೆ ಗೈಸ್, ಏನಾಗುತ್ತೋ ಆಗಲಿ, ಹೋಗ್ಬಿಟ್ಟು ಬರ್ತೀನಿ ಗೈಸ್. ಬೈ ಬೈ. ಬಂದರೆ ವೀಡಿಯೋ ಮಾಡ್ತೀನಿ ಗೈಸ್. ಎಲ್ಲ ಎತ್ಕೊಂಡು ಮೆಟೀರಿಯಲ್ ಎಲ್ಲ ಫಿಕ್ಸ್ ಮಾಡಿಸ್ಕೊಂಡು, ಇನ್ನೊಂದು ಅಲ್ಲಿದೆ ಕೆಳಗಡೆ, ಅಲ್ಲೋದ್ಮೇಲೆ ತೋರಿಸ್ತೀನಿ. ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಪೆಟ್ರೋಲ್ ಬೇರೆ ಇಲ್ಲ, ಅದೇ ಭಯ ಆಗ್ತಾಯಿದೆ ಗೈಸ್. ಓಕೆ ಗೈಸ್, ಗಾಡಿ ಒಂದು ಸ್ವಲ್ಪ ಇವತ್ತು ಜಾಸ್ತಿನೇ ಇದೆ. ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಎಲ್ಲ ಮೆಟೀರಿಯಲ್ ಎಲ್ಲ ಎತ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬೈ ಬೈ. ಇವನು ಗ್ರಿಲ್ಗೆ ಪೇಂಟ್ ಹೊಡಿತಾ ಇದ್ದಾನೆ ಫೋನಲ್ಲಿ ಮಾತಾಡಿಕೊಂಡು. ಯಾವಾಗೂ ಸಾಯ್ತಾ ಇರ್ತಾನೆ ಗೈಸ್ ಅವ್ನು ಫೋನಲ್ಲಿ ಮಾತಾಡಿಕೊಂಡು. ಈ ಪೇಂಟ್ ಹೊಡೆಯೋ ಅಂತೇಳಿದ್ರೆ ಆ ಪೇಂಟ್ ಹೊಡಿತಾ ಇದ್ದಾನೆ ಗೈಸ್ ನನಗೆ. ನೋಡಿ ಗೈಸ್, ನಾನು ಈ ಥರ ಇಟ್ಕೊಂಡು ಒಂದು ಟ್ಯಾಂಕ್ ಮೇಲೆ ಒಂದು ಮೆಟೀರಿಯಲ್ಲು ಮತ್ತು ಈ ಕಡೆ ಒಂದು ಮೆಟೀರಿಯಲ್ ತಗ್ಲಾಕ್ಕೊಂಡು ಗಾಡಿ ಓಡಿಸ್ಕೊಂಡು, ಅದರಲ್ಲೂ ಪೆಟ್ರೋಲ್ ಬೇರೆ ಇಲ್ಲ. ಆದರೂ ಪರವಾಗಿಲ್ಲ ಗೈಸ್, ಮೈಲೇಜ್ ಮಾತ್ರ ಒಳ್ಳೆ ಮೈಲೇಜ್ ಕೊಡುತ್ತೆ ಗೈಸ್. ನಿಮ್ಮ ಗಾಡಿ ಯಾವುದಾದ್ರೂ ಆಗಲಿ ಗೈಸ್, ಇಷ್ಟು ಮೈಲೇಜ್ ಕೊಟ್ಟಿದ್ದು ಯಾವಾಗಾದರೂ ಏನಿದೆ ಗೈಸ್ ಗಾಡಿ. ಆದರೂ ಇದರಲ್ಲಿ ಒಂದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ಸ್ ಇದೆ ಗೈಸ್. ಅಂದರೆ ಇವಾಗ ಯಾವ್ದಾದ್ರು ಹಳ್ಳದಿನೆಯಲ್ಲಿ ಹೋಗ್ಬೇಕಾದ್ರೆ ಮುಂದಿನ ಟೈರ್ ಹಳ್ಳದಲ್ಲಿ ಬಿದ್ದರೆ ಇದೆಲ್ಲ ಸೌಂಡ್ ಬರುತ್ತೆ ಗೈಸ್. ಅದ್ರ ಎಲ್ಲಿ ಸೌಂಡ್ ಬರುತ್ತೆ ಅಂತ ಗೊತ್ತಿಲ್ಲ, ಒಂಥರ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಗೈಸ್. ಒಂದು ಸೆಕೆಂಡ್ಗೆಲ್ಲ ಬೈಕ್ ಬಂದು ಒಳಕೋಗುತ್ತೆ ಗೈಸ್. ಅದು ಬಿಟ್ಟರೆ ಮಳೆ ಬಂದಾಗ ABS ಆಫ್ ಆಗೋಗುತ್ತೆ ಗೈಸ್. ಮೇಜರ್ ಪ್ರಾಬ್ಲಮ್. ಇವಾಗೇನು ವರ್ಕಿಂಗಲ್ಲಿದೆ ಗೈಸ್. ನೋಡಿ ಗೈಸ್, ಇಷ್ಟು ಹಿಡಿದ್ರೆ ಅಷ್ಟೇ ಲಾಸ್ಟು. ಅದೇ ABS ಆಫ್ ಆಗೋದ್ರೆ ಇಲ್ಲಿಂದ ಹಿಡಿದು ಇಲ್ಲವರೆಗೂ ಬರುತ್ತೆ ಗೈಸ್. ನೋಡಿ ಗೈಸ್, ಇಲ್ಲಿದೆ ಅಲ್ಲ, ಅದಕ್ಕೆ ಮಳೆ ಅಥವಾ ಏನಾದರೂ ಹೋಗಿ ಸಿಕ್ಕಾಕೊಂಬಿಟ್ರೆ ಆನೇ ಆಗೋಲ್ಲ ಗೈಸ್. ಎಷ್ಟೊತ್ತಾದ್ರೂ ಏನೇನು ಇದು ಮಾಡಬೇಕು ಅಂತ ನನಗೆ ಗೊತ್ತು ಗೈಸ್. ಓಕೆ ಗೈಸ್, ಇದನ್ನು ಬಿಚ್ಚಿಬಿಟ್ಟು ಎತ್ತಿಟ್ಬಿಟ್ಟು ಸಿಗ್ತೀನಿ. ಯಾಕಂದ್ರೆ ಒಂದೇ ಕೈಲಿ ಬಿಚ್ಚೋಕ್ಕಾಗಲ್ಲ. ಬಿಚ್ಚಿದ್ರು ಸಾಧನೆ ಅಂತ ಅರ್ಥ. ಹೇಳಿರ್ತಾನೆ ಗೈಸ್, ಬಿಚ್ಚೋಕ್ಕಾಗಲ್ಲ. ಏನು ಅನ್ಕೊಂಬಿಟ್ಟಿದ್ರೆ ಗೈಸ್ ನೀವು ನನ್ನನ್ನು? ಎಲ್ಲ ಒಂದೊಂದು ಬಿಲ್ಡಲ್ಲಿ ಬಿಸಾಕ್ತೀನಿ ಗೈಸ್ ಇದೆಲ್ಲ. ಓಕೆ ಗೈಸ್, ಅವ್ನು ಆಯಿಲ್ ಪೇಂಟ್ ಹೊಡಿತಾ ಇದ್ದಾನೆ. ಹೊಡಿಲಿ, ಆಮೇಲೆ ಮಾತಾಡ್ಸಲ್ಲ. ಈ ಪೇಂಟ್ ಹಾಕೊಂಡು ಪೇಂಟ್ ಹೊಡಿತಾ ಇದ್ದಾನೆ. ಈ ಪೇಂಟ್ ಇದು ಕಟ್ಬಿಟ್ಟು ಅಲ್ಲೋಗಿ ಬೇರೆ ಕೆಲಸ ಮಾಡ್ತಾಯಿದ್ದಾನೆ ಗೈಸ್. ಆ ಪೇಂಟ್ ವೇಸ್ಟ್ ಆದರೆ ವೇಸ್ಟೇ ಗೈಸ್. ಗೈಸ್, ಇದರಲ್ಲಿರೋದು ನಿಮಗೆ ತೋರಿಸ್ಬಿಡ್ತೀನಿ ಹೇಳಿ ಗೈಸ್, ನೀವು ನಂಬಲ್ಲ ಆಮೇಲೆ. ಶೆಟ್ ಗೈಸ್, ಈಗ ಇಂಥ ಟೈಮಲ್ಲ ಗೈಸ್ ಹೇಗೆ ಹೋಗೋದು? ಏನಾದರೂ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಅದು ಓಪನ್ ಆಗೋಲ್ಲ. ನೋಡಿ ಗೈಸ್, ಈ ಥರ ನೋಡಿ ಗೈಸ್. ನೋಡಿ ಗೈಸ್, ಈ ಕಡೆ ಚೆನ್ನಾಗಿ ಓಪನ್ ಆಗೋಯ್ತು, ಈ ಕಡೆ ಇನ್ನೂ ಓಪನ್ ಆಗಿಲ್ಲ ಗೈಸ್. ಇದರಲ್ಲಿರೋದು ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಗೈಸ್ ನೀವು, ನೋಡೋಣ ಎಷ್ಟು ಏನಿದೆ ಇದರೊಳಗೆ ಅಂತ ಹೇಳ್ಬಿಟ್ಟು. ಅದು ಇಷ್ಟು ದೊಡ್ಡ ಬಾಕ್ಸಲ್ಲಿ ಎತ್ಕೊಂಡ್ಬಂದಿದ್ದೀನಿ ಅಂತ. ನೋಡಿ ಗೈಸ್, ಇರೋ 2 ಡಬ್ಬಕ್ಕೆ ಇಷ್ಟು ದೊಡ್ಡ ಇದ್ರಲ್ಲಿ ಹಾಕ್ಕೊಟ್ಟಿದ್ದಾನೆ ಗೈಸ್. ಅಣ್ಣ ಪುಣ್ಯಾತ್ಮ. ಓಕೆ ಗೈಸ್, ಇದರಲ್ಲಿ ಇನ್ನೂ 4 ಇಡಿಸ್ತಾಯಿದ್ದು ಗೈಸ್. 4 ಇರೋ ಬದಲು 2 ಇಟ್ಕೊಟ್ಟಿದ್ದಾರೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ನನ್ನ ಕೈಯಲ್ಲಿ ಎತ್ತಕ್ಕಾಗ್ತಿಲ್ಲ ಗೈಸ್, ಇದು ಒಂದೇ ಕೈಯಲ್ಲಿ. ಯಾಕಂದ್ರೆ ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ನಡೀತಾ ಇದೆಯಲ್ಲ, ವಿಡಿಯೋ ಕ್ಯಾಮ್ರಾ ನಡೀತಾ ಇದೆ ಗೈಸ್. ನಮ್ಮಮ್ಮಗೆ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು ಫೋನು, ಅದ್ರ ಫೋಟೋನೇ ಇಲ್ಲ ಗೈಸ್, ಬರೀ ಫೋನ್ ಮಾತ್ರ ಇದೆ. ಅಯ್ಯೋ ಬಿದೋಗಿರೋದು ಗೈಸ್. ಈ ಥರ ಇಟ್ಕೊಂಡು ಈ ಥರ ಎತ್ತಕ್ಕೋದೆ, ಬಿದೋಗುತ್ತೆ ಗೈಸ್. ಇವಾಗ ಗೈಸ್ 2 ಲೀಟ್ರ್ ನನ್ನ ಕೈಯಲ್ಲಿ ಒಂದೇ ಕೈಯಲ್ಲಿ ಎತ್ತಕ್ಕಾಗ್ತಾಯಿಲ್ಲ ಗೈಸ್. ಎತ್ಬಿಟ್ಟೆ ಗೈಸ್, ಏನು ಅನ್ಕೊಂಬಿಡಿಯ ಗೈಸ್. ನೋಡಿ ಗೈಸ್, ಎತ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ಬಾಹುಬಲಿ ನಾನು ಗೈಸ್. ಬಿದೋಗ್ತಾರೆ, ಇಟ್ಬಿಟ್ಟು ಬರ್ತೀನಿ. ಅಯ್ಯೋಪ್ಪ. ಓಕೆ ಗೈಸ್, ಅದೇ ಹೇಳ್ತಿದ್ದಲ್ಲ, ನಮ್ಮ ಅಮ್ಮಗೆ ಫೋನ್ ಗಿಫ್ಟ್ ಕೊಟ್ಟಿದ್ದು. ಅದ್ರ ಫೋಟೋಸ್ ವೀಡಿಯೋಸ್ ಏನೂ ಇಲ್ಲ ಗೈಸ್. ನಮ್ಮ ಮಾವದ ಮಾತ್ರ ಇದೆ. ಅದು ನೀವು ನಿನ್ನೆ ವೀಡಿಯೋನಲ್ಲಿ ನೋಡಿದ್ದೀರಾ, ಬರೀ ನಮ್ಮ ಮಾವದ ಮಾತ್ರ ಇದೆ. ಅದಕ್ಕೆ ಬೇಜಾರಾಗ್ತಿದೆ ಗೈಸ್ ನನಗೆ. ಯಾಕಂದರೆ ಅದಕ್ಕೆ 22,000 ಖರ್ಚು ಮಾಡಿದ್ದೀನಿ ಗೈಸ್, ಒಂದೇ ಒಂದು ಇದಕ್ಕೆ, ಒಂದು ಫೋನ್ಗೆ. ನಾನು ಎಲ್ಲ ಸೇರಿ ಖರ್ಚು ಮಾಡಿರೋದು ಅವ್ರ ಬರ್ತಡೇಗೆ, ಇಬ್ಬರು ಬರ್ತಡೇಗೆ ಮಾತ್ರ 50,000 ನಾನು ಒಬ್ಬನೇ ಖರ್ಚು ಮಾಡಿದ್ದೀನಿ ಗೈಸ್, ಬರೀ ಗಿಫ್ಟ್ಸ್ಗೆ. ಬನ್ನಿ ಗೈಸ್, ಬರೋಣ. ನೋಡಿದ್ರೆ ಗೈಸ್, ಗೋಲ್ ಅವರಿಬ್ಬರು ಬರ್ತಡೇಗೆ ನಾನು ಒಬ್ಬನೇ ಗೈಸ್ ಫಸ್ಟ್ ಟೈಮ್ 50,000 ಖರ್ಚು ಮಾಡಿರೋದು. ಯಾವ ಥರ ಅಂದರೆ, ಫಸ್ಟು ನಮ್ಮ ಮಾವಗೆ ಫೋನ್ ಗಿಫ್ಟ್ ಮಾಡಿದೆ ಗೈಸ್.
ಅದಕ್ಕೆ ನೀವೇ ಲೆಕ್ಕ ಹಾಕೊಳ್ಳಿ ಗೈಸ್. ಹಂಗೆ 22,000 ಆಯ್ತು ಗೈಸ್. ಓಕೆನಾ, ಒಂದು ಫೋನ್ ನಮ್ಮ ಮಾವ ಫೋನ್ಗೆ 22,000 ಗೈಸ್. ಇನ್ನೊಂದು ನಮ್ಮಮ್ಮ ಫೋನ್ಗೆ 44 ಆಯ್ತು ಗೈಸ್. ನಮ್ಮಮ್ಮಗೆ ಒಂದು ಹೆಡ್ಫೋನ್ ಬೇಕಾಯಿತು ಗೈಸ್. ಅದೇ ಹೆಡ್ಫೋನ್ ಅಂದರೆ ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ರೀ ಗೈಸ್, ತಂದು ಕೊಟ್ಟಿದ್ದೀನಿ. ಅದು 6,000 ಆಯ್ತು ಗೈಸ್. ಅದು ಬಿಟ್ಟು ಇನ್ನು ಪಾರ್ಟಿ ಅದು ಇದು ಅಂತ ಹೇಳ್ಬಿಟ್ಟು ಅವ್ರೇನೂ ಕೊಡಿಸಿಲ್ಲ ಗೈಸ್, ನಾನೇ ಕೊಡಿಸಿದ್ದೀನಿ ಅವ್ರಿಗೆ. ಬರ್ತಡೇ ದಿವಸ ಅಲ್ಲ ಏನಾದ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಹಂಗೆ ಹೆಡ್ಫೋನು ನನಗೆ ಪ್ಲ್ಯಾನೇ ಇದ್ದಿಲ್ಲ ಗೈಸ್ ಅವ್ರಿಗೆ ನಾನು ಈ ಥರ ಎಲ್ಲ ಗಿಫ್ಟ್ ಕೊಡ್ತೀನಿ ಅಂತ. ಹೆಡ್ಫೋನ್ ಮಾತ್ರ ಅಂದ್ಕೊಂಡಿದ್ರು ನಮ್ಮಮ್ಮ. ಆಮೇಲೆ ಸಡನ್ನಾಗಿ ಮನೆಗೆ ಹೋದ್ಮೇಲೆ ಮತ್ತೆ ಫೋನ್ ಗಿಫ್ಟ್ ಕೊಟ್ಟೆ ಗೈಸ್. ಶಾಕ್ ಎಲ್ಲರೂ. ಅವ್ರ ಖುಷಿ ಇದೆಯಲ್ಲ ಗೈಸ್, ನನಗೆ ಅದು ಗೈಸ್ ಖುಷಿ ಕೊಡೋದು. ನನಗೆ ಫೋನ್ ಎಷ್ಟು ಹೊಡೆದಾಗಿದ್ರು ಪರವಾಗಿಲ್ಲ ಗೈಸ್. ಅವ್ರಿಗೆ ನಾನು ಇವಾಗ ನನಗೆ ತಗೊಳೋಷ್ಟು ಕೆಪಾಸಿಟಿ ಇಲ್ಲ ಗೈಸ್. ಯಾಕಂದರೆ ಮೊನ್ನೆ ತೋರಿಸ್ನಲ್ಲ ಎಷ್ಟಿದೆ ನನ್ನ ಹತ್ರ ಸೇವಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ಇರೋದು ಅಷ್ಟೇ ಗೈಸ್. ಫೋನಲ್ಲಿ ಇದ್ದರೆ ಇವಾಗ ಒಂದು 400 ರೂಪೀಸ್ ಇರುತ್ತೆ ಅಷ್ಟೇ ಗೈಸ್. ಅದೊಂದು ಮನೇಲೊಂದು 500 ರೂಪೀಸ್ ಇರುತ್ತೆ ಗೈಸ್ ಜಾಸ್ತಿ ಅಂದರೆ. ಅದ್ರ ಮೇಲೆ ಇಲ್ಲ ಗೈಸ್. ನಾನು ಏನೇನೋ ಮಾಡ್ತಾಯಿದ್ದೀನಿ ಗೈಸ್, ಸೇವಿಂಗ್ ಮಾಡೋಕ್ಕಾದ್ರೆ ಆಗ್ತಾನೇ ಇಲ್ಲ. ನಮ್ಮಪ್ಪ ಮನೇಲಿದ್ದಾರೆ ಗೈಸ್, ಅಲ್ಲಿಂದನೇ ಹೇಳ್ಬಿಟ್ರು ಗೈಸ್ ನೀನು ಇನ್ನೂ ಜೂಲ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ತಾನೇ ಕರ್ಕೊಂಬಂದು ಇಲ್ಲಿ ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ ಗೈಸ್ ಪೇಂಟು. ಅಷ್ಟು ಬೇಗ ನಮ್ಮಪ್ಪ ಇಲ್ಲೆಲ್ಲೂ ಇಲ್ಲ ಗೈಸ್. ಅಷ್ಟು ಬೇಗ ಹೇಳ್ಬಿಟ್ರು ಮನೆಯಿಂದನೇ. ಕಾಲ್ ಮಾಡಿದ್ದೆ ಅಂದರೆ ಅಲ್ಲಿಂದನೇ ಹೇಳ್ಬಿಟ್ರು, ನಾರ್ಮಲ್ ಕಾಲಲ್ಲೇ ಹೇಳ್ಬಿಟ್ರು ನೀನು ಇನ್ನೂ ಜೂಲ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗೈಸ್. ನಾನು ಇಟ್ಕೊಂಡು ಬಿಟ್ಟೆ ಅಂತ ಇದ್ದೀನಿ ಗೈಸ್. ಅದಕ್ಕೆ ಗೈಸ್ ಎಷ್ಟು ಹುಷಾರಾಗಿರ್ಬೇಕಂದ್ರೆ ಅಷ್ಟು ಹುಷಾರಾಗಿರಬೇಕು. ಓಕೆ ಗೈಸ್, ಅದು ಫೋಟೋ ಇಲ್ಲ ಅಂತ ಅದೊಂದು ಬೇಜಾರಾಗ್ತಾಯಿದೆ. ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದು. ಬಟ್ ಫೋನುಗಳು ಎರಡೂ ಇದೆಯಲ್ಲ, ಮತ್ತೆ ಇನ್ನೊಂದು ಸಲ ಕೊಡೋಣ ಬಿಡಿ ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ನೀವು ಸಪೋರ್ಟ್ ಮಾಡಿ ಗೈಸ್. ನಾಳೆನೇ ಕೊಡ್ತೀನಿ ಅವರಿಬ್ಬರಿಗೂ ಐಫೋನುಗಳು. ಗೈಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ಎಲ್ಲ ಲಾಗಲ್ಲೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ. ಇದಕ್ಕಿಂತ ಇನ್ಯಾವ ಥರ ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ ವ್ಲಾಗ್ಸು. ಏನೇನೋ ಬಿದ್ದು ಹೆಂಗೆಂಗೋ ಮಾಡ್ತಾಯಿದ್ದೀನಿ ಗೈಸ್ ನಾನು ಕಷ್ಟ ಬಿದ್ದು. ಬಟ್ ಆದರೂ ನೋ ಯೂಸ್ ಗೈಸ್ ಅಂತ ಇದ್ದೀರಾ ಗೈಸ್ ನೀವು. ಪ್ಲೀಸ್ ಗೈಸ್, ಅಂಥದ್ದು ಏನು ಮಾಡ್ತಾಯಿದ್ದೀನಿ ಅಂತಾದರೂ ಹೇಳಿ ಗೈಸ್. ತಪ್ಪು ನಾನು ಓಕೆ ಗೈಸ್, ಈ ವಿಡಿಯೋಗಾದರೂ ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದೇನಾದರೂ ತಪ್ಪಿದರೆ ಕಮೆಂಟ್ ಹಾಕಿ, ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಅದು ಬಿಟ್ಟರೆ ಇನ್ನೇನಾದರೂ ಇದ್ದರೆ ಕಮೆಂಟ್ ಹಾಕಿ ಗೈಸ್. ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ಅವನೇನು ಕೆಲಸ ಮಾಡ್ತಾಯಿದ್ದಾನೆ ನೋಡಬೇಕು. ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಚಾರ್ಜಿಂಗ್ ಇದ್ದಿಲ್ಲ ನನ್ನ ಮೊಬೈಲಲ್ಲೇ. ಟೈಮ್ ಬಂದು 11 ಗಂಟೆ. ಚಾರ್ಜಿಂಗ್ ಹಾಕಿದೆ ಬಿಲ್ಡಿಂಗಲ್ಲೇ. ನನ್ನ ಗಾಡಿ ಇಲ್ಲಿದ್ದನ್ನು ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಗೈಸ್. ಇವಾಗ ಜೂಲ ಬಿಡಬೇಕಂತೆ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಗೈಸ್ ಎಲ್ಲ. ಅವಾಗೇನೋ ಒಂದು 2-3 ಜೂಲ ಬಿಟ್ಟೆ ಗೈಸ್ ನಾನು. ಇವಾಗ ಇದು 4ನೇದೇನೋ ಜೂಲ. ನೋಡಿ ಬಾರ್ಡ್ರ್ ಇದೆಯಲ್ಲ ಇಲ್ಲಿ ಮೇಲೆ, ಇದಕ್ಕೆ ಎಲ್ಲ ಕಲರ್ ಹೊಡಿಸ್ಬೇಕು. ಅದೇನೋ ಗಲೀಜಿದೆಯಲ್ಲ ಅಲ್ಲಿ. ಸೊ ಫಸ್ಟು ಇಲ್ಲಿ ಇದ್ರ ಕೆಳಗೆ ಈ ಕಲರೇ ಹೊಡೆದಿಲ್ಲ ಗೈಸ್. ಅದಕ್ಕೆ ಇದು ಫಸ್ಟ್ ಹೊಡಿಸ್ಬಿಡೋಣ, ಆಮೇಲೆ ಬಾರ್ಡ್ರ್ ಕಲರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಧೂಳೆಲ್ಲ ಮಕ್ಕೆ ಬರ್ತಾಯಿದೆ ಗೈಸ್. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಬಾಯ್. ಒಂದ್ಸತಿ ಕಲರ್ ಡಿಫ್ರೆನ್ಸ್ ಬರ್ತೈತೆ, ಯಾಕೆ ಕೇಳ್ತೀರಾ ಗೈಸ್. ಬೇಜಾರಾಗಿ ಹೋಗ್ತೈತೆ ಗೈಸ್ ಕೆಲಸ ಮಾಡ್ಸೋಕ್ಕೆ. ಇವಾಗ ನೋಡಿ ಇಲ್ಲಿ ಪೇಂಟ್ ಹೊಡ್ಸಿದ್ದೀನಿ ಗೈಸ್. ಹೊಡ್ಸಿದ್ದಷ್ಟು ಇವತ್ತಾಯ್ತು ಗೈಸ್. ಇಲ್ಲಿದೆಯಲ್ಲ ಈ ಪೇಂಟು, ಇದು ಕೆಳಗಡೆ ಇರೋದು ನಿನ್ನೆ ಹೊಡ್ಸಿರೋದು ಗೈಸ್. ಲೈಟಾಗಿರೋದು, ಡಾರ್ಕ್ ಆಗಿರೋದು ಇವತ್ತು ಹೊಸ ಬಕೆಟ್ ತಂದು ಇವತ್ತು ಹೊಡ್ಸಿದ್ದು ಗೈಸ್. ಅದು ಡಿಫ್ರೆನ್ಸ್ ನೋಡಿ ಗೈಸ್ ಯಾವ ಥರ ಬಂದಿದೆ. ಇಲ್ಲಿ ಗೈಸ್ ಈ ಕಡೆ ನಾನು ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಇದರಲ್ಲಿ ಅರ್ಧ ಎಲ್ಲ ಇದು ಮಾಡಿಬಿಟ್ಟಿದ್ದಾನೆ ಗೈಸ್. ಗಲೀಜು ನನ್ನ ಮಗ ಅಂದರೆ ಗಲೀಜು ನನ್ನ ಮಗ ಗೈಸ್. ಇವನು ಮಾರ್ಕ್ಸ್ ಕಾಣಿಸ್ತಾ ಇದೆಯೋ ಇಲ್ಲಿ ಫಸ್ಟ್ ಮೇಲೆ ಇರೋದು ನೋಡಿ, ಇವಾಗ ಕಾಣಿಸ್ತಾ ಇದೆ. ಅದು ಇದೆ ಗೈಸ್. ಏನು ಗಲೀಜು ನನ್ನ ಮಗ ಅಂದರೆ ಗೈಸ್ ಇವನು. ಈ ಕಡೆ ಇರೋದು ಫುಲ್ ಡಾರ್ಕ್ ಆಗೋಗಿದೆ ಗೈಸ್. ಈ ಕಡೆ ಹೊಸ ಪೇಂಟು, ಹಳೆ ಪೇಂಟ್ ಇದು ಗೈಸ್. ಲೈಟ್ ಯಾವ ಥರ ಇದೆ ನೋಡಿ ಗೈಸ್ ಡಿಫ್ರೆನ್ಸ್ ನೀವೇ. ಇವಾಗ ಮತ್ತೆ ಅದೆಲ್ಲ ಡಬಲ್ ಕೆಲಸ ಗೈಸ್. ಅದರಲ್ಲಿ ಇದು ಬೇರೆ ಮೆಟೀರಿಯಲ್ ಕಾಂಟ್ಯಾಕ್ಟ್ ಗೈಸ್. ನಮ್ಮದೇ ಮೆಟೀರಿಯಲ್ ತಂದು ನಮ್ಮದೇ ಹುಡುಗರು ಹಾಕಿ ಕೆಲಸ ಮಾಡಿಸ್ಬೇಕು ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಓನರ್ ಅಣ್ಣ ಯಾರ ಜೊತೆ ಹೋಗ್ತಾ ಇದ್ದಾರೆ. ಅಣ್ಣಗೇನೋ ಕೆಲಸ ಇದೆ ಅಂತ ಅದಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್, ನಾನು ಚಾರ್ಜಿಂಗ್ ಹಾಕ್ಕೊಂಡಿದ್ದಾಯಿತು. ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್ ಏನೇನು ಎತ್ಕೊಂಡು ಓಡಾಡ್ತಾ ಇದ್ದೀನಿ ಗಾಯ್ಸ್. ಇದು ಅಣ್ಸಕ್ಕೆ ಗೈಸ್. ಆಮೇಲೆ ನೀವೇನೇನೋ ಅನ್ಕೊಂಬೇಡ್ರಿ.
ಬೆಳಗ್ಗೆಯಿಂದ ಇವಾಗ ಕೂತ್ಕೊತಾ ಇದ್ದೀನಿ ಅನ್ನಿಸ್ತಿದೆ ಗೈಸ್ ನನಗೆ. ಗೈಸ್ ಇದು ಒಂದೇ ಕೈಯಲ್ಲಿ ಅನ್ಸೋಕ್ಕಾಗಲ್ಲ, ಅನ್ಸ್ಬಿಟ್ಟು ಸಿಗ್ತೀನಿ ರೀ ಗೈಸ್. ನೋಡಿ ಗೈಸ್ ಅನಿಸ್ತಾ ಇದ್ದೀನಿ ಗೈಸ್. ಕೈ ಮೇಲೆ ಬಂದ್ಬಿಡ್ತು. ಇನ್ನೊಂದು ಅನ್ಸ್ಕೊಂಬ. ಅಯ್ಯೋ ಒಂದು ಸೆಕೆಂಡ್ ಡಿಲೇ ಆಗೋದು ಗೈಸ್. ಗೈಸ್ ಕ್ಯಾಮ್ರಾನಲ್ಲಿ ನೋಡ್ಕೊಂಡು ಅನ್ಸೋಕ್ಕೆ ಆಗಲ್ಲ ಗೈಸ್. ಎಲ್ಲೋ ನೋಡಿ ಎಲ್ಲೋ ಇಕ್ತಾಯಿದ್ದೀನಿ. ಅಯ್ಯೋ ಗೈಸ್ ಇದೊಂದು 2-3 ಸೆಕೆಂಡ್ ಅಂಟ್ಕೊಂಬಿಟ್ರೆ ಸಾಕು ಗೈಸ್. ಆಗಲ್ಲ ಬಿಡಿ ಗೈಸ್, ಎಷ್ಟು ಅಂಟುತ್ತೋ ಅಷ್ಟೇ ಸಾಕು. ಅಂಟು. ಓಕೆ ಗೈಸ್ ಮತ್ತೆ ಆಮೇಲೆ ಸಿಗ್ತೀನಿ, ಯಾಕಂದರೆ ಸೊಳ್ಳೆಗಳು ತುಂಬ ಇದೆ ಇಲ್ಲಿ. ನಿಮಗೆ ಕ್ಯಾಮ್ರಾನಲ್ಲಿ ತೋರ್ಸೋಕ್ಕಾಗಲ್ಲ ಗೈಸ್, ನಂದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ. ಓಕೆ ಗೈಸ್ ಮತ್ತೆ ಸಿಗ್ತೀನಿ, ಬಾಯ್. ಮಲ್ಕೊಂಡು ರೀಲ್ಸ್ ಹೋದ್ರೆ ನೋಡೋಣ ಗೈಸ್. ನೋಡಿ ಗೈಸ್ ಯಾರೋ ಅಂತ ಕಲ್ಲು ಮೂಟೆ ಹಾಕಿದ್ದಾರೆ. ಇದು ಯಾವುದೋ ಪಟ್ಟಿ ಮೂಟೆ ಗೈಸ್ ಇದು. ಏನೇನು ಮಾಡ್ತಾರೆ ಗೈಸ್ ಜನ. ಓಕೆ ಗೈಸ್ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ, ಬಾಯ್. ಗೈಸ್ ಆ ಗಾಡಿ ನಮ್ಮ ಸ್ಪ್ಲೆಂಡರ್ ಇತ್ತಲ್ಲ, ಆ ಗಾಡಿನ ಬರೀ 2150 ರೂಪಾಯಿಗೆ ತಗೊಂಡಿದ್ದಾರೆ ಗೈಸ್. ಸ್ಕ್ರ್ಯಾಪ್ಗೆ ಹಾಕಿದಾರಂತೆ ಗೈಸ್. ಬೇಜಾರಾಗ್ತಾಯಿದೆ ಗೈಸ್ ಆ ಗಾಡಿ ಬಗ್ಗೆ ನೆನಪಿಸ್ಕೊತಾ ಇದ್ದರೆ. ಅದರಲ್ಲೂ ಆ ಗಾಡಿನಲ್ಲೇ ಕಲ್ತಿದ್ದಿದ್ದು ಗೈಸ್ ನಾನು ಡ್ರೈವಿಂಗ್ ಹೆಂಗೆ ಮಾಡಬೇಕು ಏನು ಅಂತ. ಅದಕ್ಕೆ ಗೈಸ್ ಬೇಜಾರಾಗ್ತಾಯಿದೆ. ಗೈಸ್ ಏನು ಮಾಡೋಕ್ಕಾಗಲ್ಲ, ಹಾಕಿದಾಗೋಯ್ತು. ಎಲ್ಲಿ ಹಾಕಿದ್ರು ಏನು ಅಂತ ಕೂಡ ಗೊತ್ತಿಲ್ಲ, ಆದರೂ ಬೇಜಾರಾಗ್ತಾಯಿದೆ ಗೈಸ್. ಒಂದು ಗಾಡಿನ ಇಷ್ಟಪಟ್ಟ ಮೇಲೆ ಇನ್ನೊಂದು ಗಾಡಿ ನೋಡೋಕೆ ಕೂಡ ಮನಸ್ಸು ಬರೋಲ್ಲ ಗೈಸ್. ಅಂದರೆ ಇವಾಗ ಒಂದು ಗಾಡಿ ಇಷ್ಟಪಟ್ಟಿದ್ದಾದ್ಮೇಲೆ ಮತ್ತೆ ಆ ಗಾಡಿನ ಬಿಡಬೇಕು ಅಂದರೆ ಕಷ್ಟ ಇದೆ ಗೈಸ್. ಹುಡುಗಿರನ್ನ ಬೇಕಾದ್ರೂ ಬಿಟ್ಬಿಡ್ಬೋದು ಗೈಸ್, ಏನಾದರೂ ಬಿಟ್ಬಿಡ್ಬೋದು ಗೈಸ್, ಬಟ್ ಗಾಡಿ ಮೇಲೆ ಬಿಡೋಕ್ಕಾಗಲ್ಲ ಗೈಸ್. ಈ ನಾಯಿ ಏನೇನು ಇಲ್ಲೊಂದು 5 ನಾಯಿ ಇತ್ತು ಗೈಸ್ ಇವ್ರ ಹತ್ರ. ಅಂದರೆ ಯಾವುದೋ ಬಂದಿದ್ದು ನಾಯಿಗಳು 5 ನಾಯಿ ಇತ್ತಂತೆ ಗೈಸ್. ಅದರಲ್ಲಿ ನಿನ್ನೆ ಯಾವುದೋ ಒಂದು ಗಾಡಿ ಗುದ್ಕೊಂಡು ಹೊರಟೋಯ್ತಂತೆ ಗೈಸ್. ಲಾರಿ ಯಾವುದೋ ದೊಡ್ಡ ಲಾರಿ ಗುದ್ಕೊಂಡು ಹೊರಟೋಯ್ತಂತೆ ಒಂದು ನಾಯಿಗೆ. ಅದಕ್ಕೆ ಇವಾಗ ಇಲ್ಲಿರೋದು 3, ಇನ್ನೂ ಒಂದೆಲ್ಲ ಆಯ್ಕೊಂಡು ತಿನ್ನೋಕೆ ಹೋಗಿದ್ದಂತೆ ಗೈಸ್. ಓನರ್ ನಾನು ಹೇಳಿದ್ರು, ಬಂದಲ್ಲಿ ತರಿಸ್ತೀನಿ ರೀ ಗೈಸ್, ಬಾಯ್. ಯಾವ ಥರ ಸುಸ್ತಾಗ್ತಾಯಿದೆ ಅಂದರೆ ನಾನು ಯಾವ್ಯಾವ ಕಡೆ ಹೋಗ್ತಾಯಿದ್ದೀನಿ ನನಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಇನ್ನೂ ಊಟ ಮಾಡಿದ್ದೆ ಗೈಸ್, ಅದಕ್ಕೆ ಹೋಗಿ ಸಮೋಸೆ ತಂದೆ ಗೈಸ್ ಬೇಕ್ರಿನಲ್ಲಿ. ಯಾವ ಹೋಟ್ಲು ತೆಗ್ದಿಲ್ಲ. ಹುಡುಗ ಏನು ಮಾಡ್ತಾಯಿದ್ದಾನೋ ನೋಡ್ಕೊಂಡೋಗ ನಾನು ಬರ್ತಾಯಿದ್ದೀನಿ ಗೈಸ್. ಮಾಡ್ತಾಯಿದ್ದಾನೆ ನೋಡಿ ಗೈಸ್, ಬೇರೆ ಕಡೆ ಎಷ್ಟು ಟಾಪಿಗೆ ಹೋಗ್ತಾಯಿದ್ದಾನೆ, ಏನೋ ಮಾಡ್ತಾಯಿದ್ದಾನೆ. ಬನ್ನಿ ಗೈಸ್, ನಾನು ಹೊಟ್ಟೆ ಸಿಗ್ತದೆ, ಊಟ ತಿನ್ನೋಗ್ಬೇಕು ಗೈಸ್. ನಾನು ಯಾವುದು ಬೇಕ್ರಿ ಇದು ಹೋಟ್ಲ್ ಯಾವುದು ತೆಗ್ದಿಲ್ಲ ಗೈಸ್, ಅದಕ್ಕೆ ಸಮೋಸೆ ತಂದಿದ್ದೀನಿ ಗೈಸ್. ಒಂದು ಐಸ್ ಕ್ರೀಮ್ ಬರಬೇಕಾದ್ರೇ ತಿನ್ಕೊಂಬಂದ್ಬಿಟ್ಟೆ, ಯಾಕಂದರೆ ಫುಲ್ಲು ಸುಸ್ತಾಗ್ತಾಯಿದೆ ಗೈಸ್ ನನಗೆ. ಆ್ಯಕ್ಚುಲಿ ಬೆಳಗ್ಗೆನೂ ನಾನು ಸ್ವಲ್ಪನೇ ತಿಂದಿದ್ದು, ಬಸ್ಸಾರು ಮತ್ತು ಅನ್ನ ಏನೋ ಮಾಡಿದ್ರು, ಅದನ್ನು ಸ್ವಲ್ಪ ತಿನ್ಕೊಂಡು ಓಡಿ ಬಂದೆ ಗೈಸ್. ನಾನು ಗಾಡಿನಲ್ಲಿ ಇಟ್ಟಿದ್ದೀನಿ ಗೈಸ್ ಸಮೋಸೆ ಗೈಸ್. ನನ್ನ ಕೈಲಿ ಫೋನ್ ಹಿಡ್ಕೊಳಕ್ಕೆ ಕೂಡ ಆಗ್ತಾಯಿಲ್ಲ ಗೈಸ್, ಎತ್ತಿ ಬಿಸಾಕ್ಬಿಡೋಣ ಅನಿಸ್ತಾಯಿದೆ ಗೈಸ್, ಅಷ್ಟು ಸುಸ್ತಾಗ್ತಾಯಿದೆ ಗೈಸ್ ನನಗೆ. ಓಕೆ ಗೈಸ್ ತಿನ್ಬಿಟ್ಟು ಸಿಗ್ತೀನಿ, ಬಾಯ್. ನೋಡಿದ್ರೆ ತುಂಬ ತುಂಬಿಸ್ಕೊಂಡಿದ್ದೀನಿ. ಬಂದು ಇನ್ನು 3 ಗಂಟೆನೋ ಆಗಿದೆ, 3 ಗಂಟೆನೋ 3:15 ಆಗಿದೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್. ನೋಡಿ ಯಾವ ಥರ ನೀರು ಬಿದ್ದಿದೆ. ಇವಾಗ ತಾನೇ ಜೂಲ ಬಿಟ್ಟಿದ್ದೀನಿ ಗೈಸ್ ನಾನು. ನಮ್ಮ ಹುಡುಗನ ಇಲ್ಲಿ ಮೇಲೆಯಿಂದ ಇಲ್ಲೇ ಕಾಣಿಸ್ತಾ ಇದೆಯಾ, ಇಲ್ಲಿಂದ ಆ ಕಡೆ ಬಿಟ್ಟಿದ್ದೀನಿ ಗೈಸ್. ಅವನು ಒಂದು ಸ್ವಲ್ಪ ದೂರ ಬಿಟ್ಟಿದ್ದೀನಿ ಗೈಸ್, ಬೇಕಾದ್ರೆ ನೋಡಿಸ್ತೀನಿ, ನೋಡ್ಕೊಳ್ಳಿ. ಕಾಣಿಸ್ತಾ ಗೈಸ್, ಇಲ್ಲಿಂದ ಅಲ್ಲಿ ತನಕ ಬಿಟ್ಟಿದ್ದೀನಿ ನೋಡಿ ಗೈಸ್. ಇದು ರೇಡಿಯಮ್ ಕಲರ್ದು ಒಂದು ಸೆಕೆಂಡ್ ಶಾಕ್ ಆಯಿತು, ಅದೇ ಸಾಕಾಗಿದೆ ಗೈಸ್. ಆಂಜನೇಯ ಅದೇನೋ ಫ್ಲ್ಯಾಗ್ ಹಾಕ್ಕೊಂಡಿದ್ದಾರೆ. ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್, ಏನು ಮಾಡೋದು ನೋಡಬೇಕು. ಜೂಲ ಕೂಡ ನಿಂದೋದ್ರೆ ವೇಸ್ಟ್ ಆಗಿ ಹೋಗುತ್ತೆ ಗೈಸ್. ಮತ್ತು ಜೂಲ ಯಾವುದಲ್ಲಿ ನಿಂದರೆ ಇದೆಲ್ಲ ಕಿತ್ತೋಗುತ್ತೆ ಗೈಸ್ ಬೇಗ. ಇದು ಆಲ್ರೆಡಿ ಕಿತ್ತೋಗ್ತಾಯಿದೆ ನೋಡಿ, ದಾರ ಕಾಣಿಸ್ತಾ ಈ ಥರ ಆಗೋಗುತ್ತೆ. ಇನ್ನೊಂದು ಅಷ್ಟಿನೆಂದರೆ ಅವನು ಕೂತಿದ್ದಾನಲ್ಲ ಪೀಠೆ ವುಡ್ಡಂದದು, ಅದು ನೀರು ಬಿದ್ದರೆ ಅದು ಹೊರಟೋಗುತ್ತೆ ಗೈಸ್. ಅದಕ್ಕೆ ಏನು ಮಾಡೋದು ಅಂತ ನೋಡಬೇಕು. ಓಕೆ ಗೈಸ್, ನಮ್ಮ ಡ್ಯಾಡಿಗೆ ಒಂದು ಕಾಲ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್, ಬಾಯ್. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಾತ್ರ ಮಳೆ ಜೋರಾಗಿ ಬರ್ತಾಯಿದೆ, ಇಲ್ಲಿ ಮಳೆನೇ ಇಲ್ಲ ಗೈಸ್. ನೋಡಿ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಗೈಸ್. ಸ್ಟಾರ್ಟ್ ಆಗೋಯ್ತು ಗೈಸ್. ಇವಾಗ ತಾನೇ ಮಳೆ ನಿಂತೋಯ್ತು ಅಂದ್ಕೊಂಡು ಕಾಲೇ ಮಾಡಿಲ್ಲ,
ನಮ್ಮ ಡ್ಯಾಡಿದೆ ಕಾಲ್ಕಂತು ಗೈಸ್ ಮತ್ತೆ ಕಾಲ್ ಮಾಡ್ತೀನಿ ಗೈಸ್. ಮಳೆ ಜೋರಾಗೋಯ್ತು, ಅವ್ನು ಕೆಳಗೆ ಬಿಡು ಅಂತದೆ, ನಾನು ಬಿಟ್ಬಿಟ್ಟು ಆಮೇಲೆ ಮಾಡ್ತೀನಿ ಗೈಸ್. ಬಾಯ್ ಗೈಸ್. ಸಾಹಸ ಮಾಡ್ಕೊಂಡು ಮೇಲಕ್ಕೆ ಬಂದುಬಿಟ್ಟೆ ಗೈಸ್ ನಾನು. ಏನಪ್ಪ ಸಾಹಸ ನೀನು ಅಂಥದ್ದು ಮಾಡಿರೋದು ಅಂದರೆ ನೋಡಿ ಗೈಸ್, ಇಲ್ಲಿ ಮೆಟ್ಲಕ್ಕೆ ಬರಬೇಕಾದ್ರೆ ಅಲ್ಲಿಂಗ ಮಕ್ಕೊಡಿದ್ದೆ ಗೈಸ್. ಅದು ಮಳೆ ಹೆವಿ ತಣ್ಣಗಿದೆ ಗೈಸ್, ಫ್ರಿಜ್ಜಲ್ಲಿರೋ ನೀರು ಥರ ಇದೆ. ನಾನೆಲ್ಲೋ ಈ ಕಡೆಯಿಂದ ಹಿಂಗೊಳಿತಾ ಇದೆ, ಇದು ಹೊರಟೋಗುತ್ತೆ ಅಂದ್ಕೊಂಬಂದೆ ಗೈಸ್ ನಾನು. ಯಾವ್ದು ಹೇಳಿ, ಇದು ಬಂದು ನೋಡಿದ್ರೆ ಎಂಥದ್ದು ಇಲ್ಲ ಗೈಸ್. ನಾನು ನಿಂದೋದೆ ಗೈಸ್, ಬರೋದಷ್ಟರೊಳಗೆ ಕೆಳಗೆ ಇದ್ದೆ ನಾನು, ಫುಲ್ಲು ಗ್ರೌಂಡ್ ಫ್ಲೋರಲ್ಲಿದ್ದೆ. ಅಲ್ಲಿಂದ ಅಲ್ಲಿ ತನಕ ಬರೋಷ್ಟೊತ್ಕ ಸುಸ್ತೇ ಆಗೋಯ್ತು ಗೈಸ್. ಡೋರ್ ಕ್ಲೋಸ್ ಮಾಡೋಣ ಅಂತೇಳ್ಬಿಟ್ಟು ಬಂದೆ ಗೈಸ್. ಅಯ್ಯಪ್ಪ, ಒಳ್ಳೆ ಪಟಾಕಿ ಹೊಡೆದಂಗೆ ಹೊಡೆಯುತ್ತೆ ಗೈಸ್. ಓಕೆ ಗೈಸ್, ಲಾಕ್ ಮಾಡ್ಬಿಡ ಅನ್ಸತಿ. ಗೈಸ್ ಇವಾಗ ಕ್ಲಾರಿಟಿ ಆಗಿದೆ ಗೈಸ್. ಗೈಸ್ ನಾನೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಅದನ್ನು ನೋಡಿಬಿಟ್ಟು ಈ ವಿಡಿಯೋ ಫಸ್ಟ್ ಅದು ಬಿಟ್ಬಿಟ್ಟಿದ್ದೀನಿ ಶಾರ್ಟ್ಸ್ ಆಲ್ರೆಡಿ. ಸೊ ಅದಕ್ಕೆ ನೀವು ಫಸ್ಟ್ ಅದು ನೋಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೀನಿ. ನಂದೇನಾದರೂ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಂದರೆ ನೀವು ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಿಸ್ತೀನಿ ಗೈಸ್. ಯಾರೂ ಮಾಡಿರ್ಕೊಡ್ದು ಗೈಸ್ ಇವತ್ತರೆಗೂ ಆ ಥರ ಕಂಟೆಂಟ್ಸು, ಆ ಥರ ಎಲ್ಲ ಮಾಡ್ತೀನಿ ಗೈಸ್ ಕಂಟೆಂಟು. ಎಷ್ಟು ಸಬ್ಸ್ಕ್ರೈಬ್ ನೀವೇ ಮಾಡ್ತೀರಾ ಗೈಸ್, ನಾನು ಕೇಳಿಲ್ಲ ಅಂದ್ರೂ. ಓ ಗೈಸ್, ಇಲ್ಲಿವರೆಗೂ ಬಂದುಬಿಟ್ಟಿದೆ ಗೈಸ್ ಮಳೆ ನೀರು. ನೋಡಿ ಮೆಟ್ಲು ಮೇಲೆವರೆಗೂ ಹತ್ತಿದೆ ಗೈಸ್ ಮಳೆ ನೀರು. ಮಾನ ಮರ್ಯಾದಿಲ್ಲ ಗೈಸ್ ಮಳೆಗೆ. ಕೆಲಸ ಮಾಡೋಗಿ ಬರುತ್ತೆ ಗೈಸ್. ನಾನು ನಿನ್ನೆ ಮೊನ್ನೆ ವ್ಲಾಗಲ್ಲಿ ನೀವು ನೋಡಿದರೆ ನಂದು ಪಕ್ಕ ನಿಮಗೆ ಗೊತ್ತಿರ್ತೈತೆ ನಾನು ಯಾವಾಗ ಮಳೆನ ಕೇಳಿದ್ದು ಅಂತ. ಅದು ನೋಡಿದರೆ ಈ ಥರ ಹಿಂಸೆ ಇಡ್ತಾಯಿದೆ ಗೈಸ್. ನೋಡಿದ್ರೆ ಗೈಸ್ ಇಷ್ಟೆಲ್ಲ ತಿರ್ಗಾ ಬೀಳ್ತಾಯಿದೆ ಗೈಸ್ ಮಳೆ. ನಿಮ್ಗೆ ಯಾವ ಥರ ತೋರಿಸೋದು ಇಲ್ಲ, ಇಲ್ಲೇ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್. ಇದಕ್ಕಿಂತ ಬೆಸ್ಟ್ ಆಗಬೇಕಾ ಗೈಸ್, ನಿಮಗೆ ಕಾಣಿಸ್ತಾ ಗೈಸ್? ಗೈಸ್ ಇವಾಗ ಜಾರು ಬಿಡ್ತಾಯಿದ್ದೆ. ಅಯ್ಯೋ ಗೈಸ್, ಇಲ್ಲಿ ಆಫ್ ರೈಡಿಂಗ್ ಮಾಡ್ತಾಯಿದ್ದೀನಿ ಗೈಸ್. ನಾನು ನಡ್ಕೊಂಡೆ ನೋಡಿದ್ರೆ ಜಾರಿ ಇರೋದು, ಇದು ಈ ಕಡೆ ಇರೋದು. ಯಪ್ಪ ಗೈಸ್, ಮತ್ತೆ ಜಾರ್ತಾಯಿದೆ, ಮತ್ತೆ ಹೊಡಿತಾ ಇದೆ ಗೈಸ್. ನನ್ನ ಮೊಬೈಲೆಲ್ಲ ನೆಂದೋಯ್ತು. ಮತ್ತೆ ಮೇಲೆ ಹೋಗ್ತೀನಿ ಬೈ, ಕೆಳಗೆ ಹೋಗ್ತೀನಿ ಬೈ ಗೈಸ್. ಈ ಥರದ್ದು ಯಾರ್ಯಾರ್ದು ಡ್ರೀಮ್ ಹೌಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಈ ಥರ ಇಲ್ಲಿ ಲಿಂಕ ಬಂದಿದ್ದ ತಕ್ಷಣ, ಅಲ್ಲಿ ಲಿಂಕ್ ಹತ್ಬಿಟ್ಟು ಈ ಥರ ಬಂದಿದ್ದ ತಕ್ಷಣ, ಇಲ್ಲಿ ನೋಡಿದ ತಕ್ಷಣ ಈ ಥರ ಒಂದು ಒಳ್ಳೆ ಬಾಲ್ಕನಿ, ಈ ಥರದ್ದು ಒಂದು ಒಳ್ಳೆ ಜಾಗ, ಈ ಥರದ್ದು ಯಾರ್ಯಾರಿಗೆ ಡ್ರೀಮ್ ಹೌಸ್ ಇಲ್ಲ ಅಂತ ಕಮೆಂಟ್ ಹಾಕಿ ಗೈಸ್. ನನಗಿಲ್ಲ ಅಂತ ಹೇಳ್ಬಿಡಿ ಗೈಸ್ ಡ್ರೀಮ್ ಹೌಸ್ ಈ ಥರದ್ದು. ಅಂದರೆ ಈ ಥರ ಡ್ರೀಮೇ ಇರ್ಕೊಡ್ದು ಗೈಸ್ ನಿಮಗೆ. ಯಾರ್ಯಾರು ಡ್ರೀಮ್ ಹೌಸ್ ಅಲ್ಲ ಗೈಸ್, ಇದು ಎಲ್ರಿಗೂ ಇಂಥದ್ದೇ ಗೈಸ್ ಡ್ರೀಮ್ ಹೌಸು. ಇದರಲ್ಲಿ ಈ ಓನರ್ ಅಣ್ಣ ಇರ್ತಾರಲ್ಲ, ಅದೃಷ್ಟ ಮಾಡಿದ್ರು ಗೈಸ್. ಎಂಥ ಒಳ್ಳೆ ಜಾಗ ಗೈಸ್. ಇದನ್ನು ಈ ಬರೀ ಮನೆ ಕಟ್ಟೋಕ್ಕೆ ಎಷ್ಟೋ 1 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ ಗೈಸ್ ಇವಾಗ ಇಷ್ಟಕ್ಕೆ. ಇನ್ನೂ ಇದರಲ್ಲಿ ಏನೇನೋ ಬರೋದಿದೆ. ಅಲ್ಲೇ ಮುಂದೆನೇ ಮೈನ್ ರೋಡಲ್ಲಿ ಗಾಡಿಗಳು ಓಡ್ತಾ ಇದೆಯಲ್ಲ ದೊಡ್ಡದು, ಅಲ್ಲೇ ಮೈನ್ ರೋಡ್ ಗೈಸ್. ಎಂಥ ಒಳ್ಳೆ ವ್ಯೂ ಇದೆ ಗೈಸ್ ಇಲ್ಲಿಂದ ನೋಡಿ ಗೈಸ್. ಅಪ್ಪ ಎಲ್ರಿಗೂ ಡ್ರೀಮ್ ಹೌಸ್ ಇದೆ ಬಿಡಿ ಗೈಸ್. ಇದೇ ಥರ ಇಲ್ಲಿಂಕ ಬಂದು ಈ ಥರ ಮನೆ ಏನು ಕ್ರೇಜಿಯಾಗಿ ಕಟ್ಟಿದ್ದಾರೆ ನೋಡಿ ಗೈಸ್ ಅವ್ರ ಮನೆಯೇ. ಓಕೆ ಗೈಸ್, ಯಾರ್ಯಾರು ಡ್ರೀಮ್ ಹೌಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಬಾಯ್ ಗೈಸ್. ನನ್ನ ಕೈಯಲ್ಲಿ ನಂಬೋಕ್ಕೆ ಆಗ್ತಾಯಿಲ್ಲ ಗೈಸ್. ಇನ್ನೂ ಬಿಟ್ಟು 35 ಮಿನಿಟ್ಸ್ ಆಗಿದೆ ಅಷ್ಟೇ ಗೈಸ್. 35. ಇವಾಗ ನಾನು ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋಷ್ಟು 40 ಮಿನಿಟ್ಸ್ ಆಗೋಗುತ್ತೆ ಗೈಸ್. ಆ ವಿಡಿಯೋ ಒಂದು ಬಿಟ್ಟಿದ್ದೆ ಗೈಸ್. ಇದೇ ವೆದರ್ ಅಲ್ಲ ಗೈಸ್, ಇಲ್ಲೇ ಬಿಟ್ಟಿದ್ದು. ಸೇಮ್ ಇದೇ ಥರ ಇತ್ತು ಗೈಸ್ ವೆದರೂ ಎಲ್ಲ. ಇದೇ ಥರ ಮಳೆ ಬಂದಿತ್ತು ಗೈಸ್. ಜಸ್ಟ್ ಇವಾಗೆ ಬಿಟ್ಟಿದ್ದು. ಒಂದೇ ಒಂದು ಸೆಕೆಂಡ್ 40 ಮಿನಿಟ್ಸಲ್ಲೇ ಅದು ಬಂದು 340 ವ್ಯೂಸ್ ಹೋಗಿದೆ ಗೈಸ್. ಲಿಟ್ರಲಿ ಹೇಳ್ತೇನೆ, ನಾನು ಹಾಕಿನ 35 ಮಿನಿಟ್ಸ್ ಆಗಿದೆ ಅಷ್ಟೇ ಆ ವಿಡಿಯೋ ಆಗಿ ಪೋಸ್ಟ್ ಆಗಿ. ಇದು ಇಲ್ಲೇ ಮಾಡಿದ್ದು ಗೈಸ್. ಸೀರಿಯಸ್ ಆಗಿ ನನಗೆ ಹೋಪ್ ಕೂಡ ಇದ್ದಿಲ್ಲ ಗೈಸ್, ಅಷ್ಟೊಂದು ಹೊರಟೋಗುತ್ತೆ ನಾನು ಶಾರ್ಟ್ ವಿಡಿಯೋ ಫಸ್ಟಲ್ಲೇ ಅಂತ. ಯಪ್ಪ ಗೈಸ್, 2 ವಿಡಿಯೋ ಹಾಕಿದ್ದೀನಿ. 2 ವಿಡಿಯೋನೂ ಇಲ್ಲಿ ಚೆನ್ನಾಗಿ ಓಡಿದೆ ಗೈಸ್. ಶಾರ್ಟ್ ವೀಡಿಯೋಸ್ ಹಾಕಿದ್ದೆ 2. ಇನ್ನೂ ಒಂದು ಬಂದು ಅದೇ ಹೇಳಿದ್ನಲ್ಲ ಅವಾಗ ನಿಮಗೆ ಗೈಸ್, ನಾನು ಮೈಕೊಂದು ತೊಗೊಬೇಕು ಗೈಸ್. ಅಂದರೆ ಇವಾಗ ನಾನು ಮಾತಾಡ್ತಾ ಇರೋದು ಇವಾಗ ನೋಡಿ ಗೈಸ್, ಇಲ್ಲೊಂಥರ ಕಾಣಿಸ್ತಾ ಇದೆ ಯಾಕಂದರೆ ದೂರ ಇದೆ ಗೈಸ್ ಕ್ಯಾಮ್ರಾ. ಇವಾಗ ಒಂಥರ ಕೇಳಿಸ್ತಾ ಇರ್ಬೋದು ಗೈಸ್, ಯಾಕಂದರೆ ನಾನು ಕ್ಯಾಮ್ರಾ ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇವಾಗ. ನಾನು ಏನಂತ ಹೇಳಿದ್ದೆ ಅಂದರೆ ಸೆಕೆಂಡ್ ಶಾರ್ಟ್ಸಲ್ಲಿ ನಾನು ಹೇಳಿದ್ದು ಈ ವಿಡಿಯೋ ಸಬ್ಸ್ಕ್ರೈಬರ್ಸು 500 ಸಬ್ಸ್ಕ್ರೈಬರ್ಸ್ ಆದರೆ ನಾನು
ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ ಅಂದರೆ ಸೂಪರಾಗಿರೋ ಕಂಟೆಂಟ್ಸ್ ಬರುತ್ತೆ ಗೈಸ್. ಅಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಎಂತೆಂಥ ಕಂಟೆಂಟ್ಸ್ ಬರುತ್ತಂದರೆ ಇವತ್ತವರೆಗೂ ಯಾರೇ ಮಾಡೇ ಇರ್ಕೊಡ್ದು ಗೈಸ್. ಅಂಥ ಕಂಟೆಂಟ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. 500 ಮೇಲೆ ಹೋಗೈತಂದರೆ ಸಬ್ಸ್ಕ್ರೈಬರ್ಸು. ಆ್ಯಕ್ಚುಲಿ ಇವತ್ತು ಒಂದು ಗ್ರೋತ್ ಆಗಿದೆ ಗೈಸ್. ಇವತ್ತು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಯಾರು ಮಾಡ್ಕೊಂಡಿದ್ದಾರೋ ಥ್ಯಾಂಕ್ ಯು ಅವ್ರಿಗೆ. ಇವತ್ತು ಫಸ್ಟ್ ಸಬ್ಸ್ಕ್ರೈಬರ್ ಗೈಸ್ ನನಗಾಗಿರೋದು. ಅಂದರೆ ಇವತ್ತವರೆಗೂ ಯಾರ್ಯಾರು 7 ಸಬ್ಸ್ಕ್ರೈಬರ್ಸ್ ಆಗಿದ್ದರೋ ಅವರೆಲ್ಲ ನಾನೇ ಫೋನ್ ಇಸ್ಕೊಂಡು ಮಾಡಿದ್ದಿದ್ದು ಗೈಸ್. ಫಸ್ಟ್ ಸಬ್ಸ್ಕ್ರೈಬ್ ಬಂದುಬಿಟ್ಟು ನಾನು ನಮ್ಮ ಜಿಮ್ಮಲ್ಲಿ ಒಬ್ಬರು ಇದ್ದರು ಬ್ರೋ, ಅವ್ರ ಹತ್ರ ಇಸ್ಕೊಂಡು ಮಾಡಿದೆ ಗೈಸ್. ಸೆಕೆಂಡು ನಮ್ಮ ಅಮ್ಮದು, ಥರ್ಡು ನಮ್ಮ ಅಪ್ಪದು, ಫೋರ್ತು ಅದೇ ಇವನು ಬರ್ತಾಯಿದ್ದಾನಲ್ಲ ಗೈಸ್ ನಮ್ಮ ಹತ್ರ ಕೆಲಸ ಮಾಡೋಕ್ಕೆ, ಅವನದು. ಮತ್ತು ಈಗ ಅಲ್ಲೇ ಅವ್ರ ಟೀಮರೇ ಇಬ್ಬರು, 6 ಜನ ಆಯ್ತಾ ಗೈಸ್. ಇನ್ನೊಂದು ನಮ್ಮ ಮಾವಾದ ಇಸ್ಕೊಂಡು ಮಾಡಿದ್ದೆ ಗೈಸ್. ಅದೇ ನಮ್ಮ ಮನೆ ಪಕ್ಕದಲ್ಲಿ ಸೀಟ್ ಮನೆ ಇದೆ ಅಂತ ಹೇಳಿದ್ನಲ್ಲ, ಅವ್ರ ಫೋನಲ್ಲೇನೋ ಇಸ್ಕೊಂಡು ಮಾಡಿದ್ದು. 7 ಜನ ನಮ್ಮವರೇ ಇದ್ದರು ಗೈಸ್. ಫಸ್ಟ್ ಟೈಮ್ ಗೈಸ್ ನನಗೊಂದು ಸಬ್ಸ್ಕ್ರೈಬರ್ ಸಿಕ್ಕಿರೋದು. ಅದು ಆ ಶಾರ್ಟ್ ವೀಡಿಯೋನಲ್ಲೇ ತೋರಿಸ್ತೀನಿ ಗೈಸ್, ಯಾವ ಶಾರ್ಟ್ ವೀಡಿಯೋ ಅಂತ. ಇದರಲ್ಲೇ ಹಾಕಿದೆ ಗೈಸ್. ಇದೇ ಪ್ಲೇಸಲ್ಲಿ ಹಾಡಾಕ್ಬಿಟ್ಟು ಹಾಕಿದೆ ಗೈಸ್. ಒಂದೇ ಒಂದು ಆಸೆನಂದು ಹಾಡು ಕೇಳಿದ್ದೀರಲ್ಲ, ಆ ಹಾಡಾಕ್ಬಿಟ್ಟು ಹಾಕಿದ್ದೆ. ಹೋಗಿ ನೋಡಿ ಗೈಸ್, ಅದು ನನ್ನ ಶಾರ್ಟ್ಸಲ್ಲಿದೆ ವೀಡಿಯೋ ಯಾವುದು ಅಂತ ಹೇಳ್ಬಿಟ್ಟು. ಸೀರಿಯಸ್ಸಾಗಿ ನನಗೆ ಬಿಲೀವ್ ಆಗ್ತಾಯಿಲ್ಲ ಗೈಸ್, ಅಷ್ಟೊಂದೆಲ್ಲ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ. ಯಪ್ಪಾ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 1000 ಸಬ್ಸ್ಕ್ರೈಬರ್ಸ್, 1K ಸಬ್ಸ್ಕ್ರೈಬರ್ಸ್ ನಂದೇನಾದ್ರು ಕಂಪ್ಲೀಟ್ ಆಗಿದ್ದಾರೆ ಅಂದರೆ ನಾನು ಫೇಸ್ ರಿವೀಲ್ ಮಾಡಿಬಿಟ್ಟು ಫೇಸ್ ಲಾಗ್ ಮಾಡ್ತೀನಿ ಗೈಸ್. ಅದೇ ಸೇಮ್ ಈ ಥರ ಇಟ್ಕೊಂಡು, ಅಂದರೆ ಕ್ಯಾಮ್ರಾ ಈ ಕಡೆ ಇರುತ್ತೆ, ನಾನು ತೋರಿಸ್ಕೊಂಡು ಲಾಗ್ ಮಾಡ್ತೀನಿ ಗೈಸ್. ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಗೈಸ್. ಆವಾಗ ನನ್ನ ಫೇಸ್ ತೋರಿಸ್ಕೊಂಡು ಇದನ್ನು ಲಾಗ್ ಮಾಡ್ತೀನಿ ಗೈಸ್. 1000 ಆಗೈತೆ ಅಂದರೆ ಅದ್ರ ಜೊತೆಗೆ ನಾನೊಂದು ಮೈಕ್ ಇಸ್ಕೊತೀನಿ ಗೈಸ್. ಯಾಕಂದರೆ ನಿಮ್ಗೆ ವಾಯ್ಸ್ ಪ್ರಾಪರಾಗಿ ಕೇಳಿಸ್ತಾ ಇಲ್ಲ ನನಗೆ ಗೊತ್ತು. ಹಂಗೆ ಎಲ್ಲ ಎಡಿಟಿಂಗ್ ಎಲ್ಲ ಕಲ್ತ್ಕೊತೀನಿ ಗೈಸ್. ಅದೇ ಥರ ಪ್ರಾಮಿಸ್ ಮಾಡ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂದರೆ ಅದು ಈ ಮಂತಲ್ಲೇ ಗೈಸ್. ಈ ಮಂತ್ ಇನ್ನು ಇವತ್ತು ಸ್ಟಾರ್ಟಿಂಗ್ ಗೈಸ್. ಇವತ್ತು ಡೇಟ್ ಬಂದು 2nd ಏನೋ ಗೈಸ್, ಹಂಗೆ ನೋಡ್ಬಿಡ್ತೀನಿ ರೀ ಗೈಸ್. ಹಾಂ ಗೈಸ್, June 2 ಇವತ್ತು. June 2 ಬಿಡ್ತಾ ಇರೋದು. ನೆಕ್ಸ್ಟ್ ಮಂತ್ ಒಳಗಡೆ ನನ್ನದೊಂದು 500 ಆದರೂ ಆಗಿದ್ದರೆ ನಾನು ಪಕ್ಕ ಡೈಲಿ ಲಾಗ್ಸ್ ಬಿಟ್ಟೇ ಬಿಡ್ತೀನಿ ಗೈಸ್. ಒಂದು ದಿವಸ ಕೂಡ ಸ್ಕಿಪ್ ಮಾಡಲ್ಲ. ಏನೇನಾಗ್ತಾಯಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೈಲಿ ಲೈಫಲ್ಲೆಲ್ಲ ತೋರಿಸ್ತೀನಿ. ಆದರೂ ಇಲ್ಲಿ ವೆದರ್ ಚೆನ್ನಾಗಿದೆ ಗೈಸ್. ಮತ್ತು ಯಾವ್ಯಾವ ಥರ ಇದೆ ಏನೇನು ನನ್ನ ಲೈಫು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ಗೈಸ್. ಬಟ್ ಈ ಮಂತ್ ಒಳಗಡೆ ಅಟ್ಲೀಸ್ಟ್ ನನ್ನದೊಂದು 500 ಆದರೂ ಕಂಪ್ಲೀಟ್ ಆಗಬೇಕು ಗೈಸ್ ಸಬ್ಸ್ಕ್ರೈಬರ್ಸು. 1000 ಆಗಿಲ್ಲ ಅಂದರೆ ಪರವಾಗಿಲ್ಲ, 1000ಗೆ ಒಂದು 3 ಮಂತ್ಸ್ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಗೈಸ್. ನಂದು ಈ ಮಂತ್ ಒಳಗಡೆ ಒಂದು 500 ರಿಕವರಿ ಆಗಬೇಕು ಗೈಸ್ ಸಬ್ಸ್ಕ್ರೈಬರ್ಸು. ಅಂದರೆ ಸಬ್ಸ್ಕ್ರೈಬರ್ಸ್ 500 ಆಗಬೇಕು ಗೈಸ್ ನಂದು. ಆವಾಗ ನಾನು ನಿಮ್ಗೆ ಎಂತೆಂಥ ಕಂಟೆಂಟ್ ಬಿಡ್ತೀನಿ ಅಂದರೆ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಗೈಸ್. ಅಂಥ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕಾಯ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೇಗ. ಯಾರ್ಯಾರು ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇವತ್ತಿಗೆ ಒಂದು 700 ಸಬ್ಸ್ಕ್ರೈಬರ್ಸ್ ಆಗೋಗಿರುತ್ತೆ ಗೈಸ್. ಬೇಜಾರಾಗ್ತಾಯಿದೆ ಗೈಸ್. ಒಂದು ಕಡೆ ಇನ್ನೊಂದು ಕಡೆ ಅಳು ಬರ್ತಾಯಿದೆ. ಇದೇ ಥರ ಖುಷಿಯಾದರೆ ಎಷ್ಟು ಖುಷಿ ಇರುತ್ತೆ ಗೈಸ್. ನಾನು ನನ್ನ ಬರ್ತಡೇಗೆ 10 kg ಕೇಕ್ ಕುಯ್ದರೂ ನಾನು ಖುಷಿಯಾಗಲ್ಲ ಗೈಸ್. ಅದೇ ನಂದೇನಾದರೂ ಒಂದು ಖುಷಿ ಆಗುತ್ತಲ್ಲ, ಅದ್ರಿಗೆ ಸೆಲೆಬ್ರೇಟ್ ಮಾಡ್ತೀನಲ್ಲ, ಅಂದರೆ ಅವಾಗ ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಅದಕ್ಕೊಂದು 1/2 kg ಕೇಕ್ ಕುಯ್ದರೂ ನಾನು ಖುಷಿನೇ ಗೈಸ್. ಅದರಲ್ಲಿರೋ ಖುಷಿ ಬರ್ತಡೇದ್ರಲ್ಲಿ ಕೇಕ್ ಕುಯ್ಯೋದ್ರಲ್ಲಿಲ್ಲ ಗೈಸ್. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಖುಷಿ ಪಡಿಸೋದ್ರಲ್ಲಿ ಇರೋ ಖುಷಿ ಇನ್ನೊಂದರಲ್ಲಿಲ್ಲ ಗೈಸ್ ನನಗೆ. ಗೈಸ್ ನಮ್ಮಮ್ಮ ಗಿಫ್ಟ್ ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಆ ಫೋನ್ ಗಿಫ್ಟ್ ಕೊಟ್ಟಿದ್ದು ಫೋಟೋ ಕೂಡ ಸಿಕ್ಕಿದೆ. ಅದು ಹಾಕ್ತೀನಿ ಗೈಸ್. ನಿನ್ನೆ ನಮ್ಮ ಮಾವದು ಹಾಕಿದ್ದೆ, ಇವತ್ತು ನಮ್ಮ ಅಮ್ಮದು ಹಾಕ್ತೀನಿ ಗೈಸ್. ಬರುತ್ತೆ ನೋಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ಮತ್ತೆ ಆಮೇಲೆ ಸಿಗ್ತೀನಿ. ವಿಡಿಯೋ ಮಾತ್ರ ಚೆನ್ನಾಗಿ ಹೊಡಿದೆ ಗೈಸ್. ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೂ ಥ್ಯಾಂಕ್ ಯು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ನಾನು ಒಂದು ಸ್ವಲ್ಪ ಕೆಲಸ ಮಾಡಿಸೋದಿದೆ. ನಾನು ಮತ್ತೆ ಪಕ್ಕ ರೆಸ್ಟ್ ಮಾಡ್ತಾ ಇರ್ತಾನೆ ಗೈಸ್. ತೋರಿಸ್ತೀನಿ ರೀ ಗೈಸ್, ನಾನು ಹೇಳ್ತಿರೋ ಸುಳ್ಳು ಅಂದರೆ. ಅವನು ಇಲ್ಲೇ ಇಲ್ಲ ಗೈಸ್. ನೋಡಿ ಗೈಸ್, ಪಟ್ಟಿ ಎಷ್ಟು ವೇಸ್ಟ್ ಮಾಡಿದ್ದಾನೆ ನೋಡಿ ಗೈಸ್. ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಎಲ್ಲ ಹೊರಟೋಗಿದ್ದಾನೆ. ಇದೆಲ್ಲ ಪಟ್ಟಿ ಇನ್ನೊಂದು ಕೊಟ್ಟು ಮಾಡಬೇಕು ಗೈಸ್. ಇದೇನು ನೋಡ್ತಾ ಇದ್ದೀರಲ್ಲ ನೀವು, ಮೇಲೆ ಆರ್ಚು ಡೈಮಂಡು, ಅದು ಮಾತ್ರ ಪಟ್ಟಿ ಮಾಡಬೇಕು. ಅವನೆಲ್ಲ ಹೊರಟೇ ಹೋಗಿದ್ದಾನೆ ಗೈಸ್. ಅಲ್ಲಿ ಇಲ್ಲೇ ಇಲ್ಲ, ಆಚೆ ಎಲ್ಲ ಹೊರಟೋಗಿದ್ದಾನೆ ಅವ್ನು ಖಾಲಿ ಮಾಡಿಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ಗೈಸ್. ಅಷ್ಟು ಪಟ್ಟಿ ಮಿಕ್ಸ್ ಮಾಡಿರೋದಲ್ಲ ಅವನು. ಮಿಕ್ಸ್ ಮಾಡ್ಬಿಟ್ಟು ಆಚೆ ಎಲ್ಲ ಹೋಗಿ ಮಾತಾಡ್ತಾ ಇದ್ದಾನೆ ಅವನು. ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ಈ ಕಡೆ ಎಲ್ಲೋ ಇದ್ದಾನೆ ಗೈಸ್. ಅವನು ವಾಯ್ಸ್ ಕೇಳಿಸ್ತಾ ಇದೆ. ಇದೇ ಥರ ಗಾಳಿ ಮಾತ್ರ ಬರ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಗೈಸ್. ನೋಡಿ ಗೈಸ್ ಯಾವ ಥರ ತೋರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ನನಗೆ. ಅವ್ನು ಇಲ್ಲೇ ಎಲ್ಲೋ ಇದ್ದಾನೆ ಗೈಸ್. ಅವ್ನ ವಾಯ್ಸ್ ಮಾತ್ರ ಬರ್ತಾನೆ ಇದೆ.
ಹೌದು ಗೈಸ್, ನಾನು ಗಾಡಿ ಬೇರೆ ಈ ಕಡೆ ನಿಲ್ಲಿಸಿದ್ದೆ. ಓ ಶಿಟ್, ಮತ್ತೆ ಎತ್ಕೊಂಡೋಗಿ ಮರದ ಕೆಳಗೆ ನಿಲ್ಲಿಸ್ಬಿಟ್ಟಿದ್ದೆ ಗೈಸ್ ಗಾಡಿನ. ಏನಾಗಿದೆಯೋ ಏನೋ, ಗಾಡಿ ಹೆಂಗೆ ಎತ್ಕೊಂಡೋಗೋದು? ಮತ್ತೆ ಈ ರೋಡಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಗೈಸ್, ಅದೇ ಬೇಜಾರು ಹೆವಿ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಲಾಗ್ ದೊಡ್ಡದಾಯಿತು ಅನಿಸುತ್ತೆ ಇವತ್ತೊಂದು, ಆದರೂ ಒಂದು ಸ್ವಲ್ಪ ಖುಷಿ ಇದೆ ಗೈಸ್. ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ಅಂದರೆ, ನನಗೆ 350 ವ್ಯೂಸ್ ಗೈಸ್ ನಂದು ಫಸ್ಟ್ ವೀಡಿಯೋಗೆ ಹೋಗಿರೋದಷ್ಟು. ಸಖತ್ ಖುಷಿ ಆಗ್ತಾಯಿದೆ ಗೈಸ್. ಅದು ಶಾರ್ಟ್ ವೀಡಿಯೋಗೆ ಹೊರಟೋಗಿದೆ ಗೈಸ್, ಅದೇ ಇದಾಗ್ತಾ ಇರೋದು. ಅದೇ ಥರ ನೀವೇನಾದರೂ ಲಾಂಗ್ ವೀಡಿಯೋಗೆ ಬರ್ಸಿರ್ತಾ ಇದ್ದರೆ ನಾನು ಸೆಲೆಬ್ರೇಷನ್ ನೋಡ್ಬೇಕಾಯ್ತು ಗೈಸ್. ನೀವು RCB ಗೆದ್ದಾಗ ಕೂಡ ಸೆಲೆಬ್ರೇಷನ್ ಮಾಡಿ ಅಷ್ಟು ಸೆಲೆಬ್ರೇಟ್ ನಾನು ಮಾಡಿದ್ದಿಲ್ಲ ಗೈಸ್. ಅಷ್ಟು ಸೆಲೆಬ್ರೇಟ್ ಮಾಡಿಬಿಡ್ತಾಯಿದ್ದೆ ಲಾಂಗ್ ವೀಡಿಯೋಗೆ ಹೋಗಿರ್ತಾಯಿದ್ರೆ. ಅಂದರೆ ಈ ಥರ ಡೈಲಿ ಲಾಗ್ಸ್ ಮಾಡ್ತೀನಲ್ಲ, ಅದರಲ್ಲೇನಾದರೂ ಅಷ್ಟೊಂದು ವ್ಯೂಸ್ ಹೊರಟೋಗಿರ್ತಾಯಿದ್ರೆ ನಾನು ಎಷ್ಟು ಸೆಲೆಬ್ರೇಟ್ ಮಾಡ್ತೀನಿ ಅಂತ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಗೈಸ್. ಇನ್ನು ಸಬ್ಸ್ಕ್ರೈಬರ್ಸ್ ಏನಾದ್ರು 1K ಆಗೋದ್ರೆ ಏನು ಗೈಸ್ ನನ್ನ ಕತೆ. ಓಕೆ ಗೈಸ್, 1K ಕಂಪ್ಲೀಟ್ ಮಾಡಿ ನೋಡಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ. ಓಕೆ ಗೈಸ್, ಬಾಯ್. ಅವ್ನು ಇವಾಗೂ ಕೆಲಸ ಮಾಡೋಕ್ಕೆ ಬಂದಿದ್ದಂಗಿಲ್ಲ ಗೈಸ್, ನೋಡಿಸ್ಬಿಡ್ತೀನಿ ರೀ ಗೈಸ್. ನೋಡಿ ಗೈಸ್, ಇಲ್ಲೆಲ್ಲೂ ಇಲ್ಲ ಅವನು, ಕಾಣಿಸ್ತಾ ಇದೆಯಾ? ಓಕೆ ಗೈಸ್, ಅವ್ನು ಹುಡುಕ್ಬಿಟ್ಟು ಕೆಲಸ ಏನು ಮಾಡಬೇಕು ನೋಡಿಬಿಟ್ಟು ಮತ್ತೆ ಮಾಡಿಸ್ತೀನಿ ಗೈಸ್. ಬೈ ವಿಡಿಯೋ ಆಮೇಲೆ ಮಾಡ್ತೀನಿ ಗೈಸ್, ಬೈ ಗೈಸ್. ಇದು ಆ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇರೋದು ವ್ಯೂಸು. ಈ ವ್ಯೂಸ್ ಬಂದುಬಿಟ್ಟು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಬಂದಿರೋ ವ್ಯೂಸ್ ಗೈಸ್. ಥ್ಯಾಂಕ್ ಯು ಗೈಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇದೇ ಗೈಸ್ ನಮ್ಮ ಬಿಲ್ಡಿಂಗ್ ಔಟ್ಲುಕ್ಸ್. ಇನ್ನೊಂದು ಸ್ವಲ್ಪ ಕಲರ್ ಬರೋದಿದೆ ಮುಂದೆ. ಅಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಲೈಟ್ಸ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಮಾತ್ರ ಇನ್ನೂ ಬಾರ್ಡ್ರ್ ಕಲರ್ ಹೊಡೆಯೋದಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಗಿದೆ. ಅದು ಬಿಟ್ಟರೆ ಅಲ್ಲಿ ಗ್ರಿಲ್ಸ್ ಒಂದು ಸ್ವಲ್ಪ ಲ್ಯಾಡ್ರ್ ಹಾಕಿದಾರಲ್ಲ ಸ್ಟೂಲು, ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್ ಕೆಲಸ. ಅದಕ್ಕೆ ಗ್ರಿಲ್ಲಿಗೆ ಪೇಂಟ್ ಹೊಡೆಯೋದಿದೆ. ಅದು ಬಿಟ್ಟರೆ ಪಾಲಿಷ್ ಮಾಡೋರು, ವುಡ್ ಕೆಲಸ ಮಾಡೋರು ಪಾಲಿಷ್ ಬಂದು ಮಾಡ್ಕೊತಾರಂತೆ. ಅದು ಬಿಟ್ಟರೆ ನಮ್ಮ ಕೆಲಸ ಏನೂ ಇಲ್ಲ ಗೈಸ್. ಏನು ಸಖತ್ತಾಗಿ ಬಂದಿದೆ ನೋಡಿ ಗೈಸ್. ನಿಮಗೆ ಈ ಮನೆ ಪೂಜೆ ಆಗುತ್ತಲ್ಲ ಗೈಸ್, ಅವತ್ತು ತೋರಿಸ್ತೀನಿ ಗೈಸ್. ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ, ಅಂದರೆ ಇದು ಪಕ್ಕಾ ಎಲ್ಲರ ಬಾಯ್ಸು ಡ್ರೀಮ್ ಹೌಸ್ ಗೈಸ್. ಅವತ್ತು ತೋರಿಸ್ತೀನಿ ನೋಡಿ ಗೈಸ್. ಒಂದು ಒಳ್ಳೆ ಬ್ಯಾಕ್ಗ್ರೌಂಡು BGM ಹಾಕಿ ಏನು ಬರುತ್ತೆ ನೋಡ್ಕೊಳ್ಳಿ ಗೈಸ್. ಅವತ್ತು ಒಳಗೆ ಎಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಏನೇನಾಗಿದೆ ಅಂತ. ಓಕೆ ಗೈಸ್, ಬೈ, ಮತ್ತೆ ಸಿಗ್ತೀನಿ. ಅವನು ಅಲ್ಲೇ ಬಿದ್ದಿದ್ದಾನೆ ಗೈಸ್, ಕೂತ್ಕೊಂಡು ಮಲ್ಕೊಂಡಿದ್ದಾನೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬೈ ಗೈಸ್. ನನ್ನ ಗಾಡಿನಲ್ಲಿ ಪೆಟ್ರೋಲು ಇಲ್ಲ ಮತ್ತು ನನ್ನ ಮೊಬೈಲಲ್ಲಿ ಚಾರ್ಜು ಇಲ್ಲ ಗೈಸ್. ಅದಕ್ಕೆ ಓಡಿಸ್ಕೊಂಡು ಹೋಗ್ತಾಯಿಲ್ಲ ಗೈಸ್. ಗಾಡಿ ಗಲೀಜಾಗಿ ಹೋಗುತ್ತೆ ಅಂತೇಳ್ಬಿಟ್ಟು ಗೊತ್ತೂ ಇಲ್ಲ ಗೈಸ್. ಇನ್ನೂ ಸೀಟ್ ಮೇಲೆ ನಾನು ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ತೊಳ್ಕೊಂಡೋಗೋಣ ಅಂತೇಳ್ಬಿಟ್ಟು ತೊಳ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್ ನಾನು. ಗೇರ್ ಬಿತ್ತು, ಸಾರಿ ಗೈಸ್. ಗೇರೆ ಬೀಳ್ತಾಯಿಲ್ಲ ಗೈಸ್. ಹೌದು, ಈ ಥರ ಆಗ್ಬೋದು ಗೈಸ್. ಅಯ್ಯಯ್ಯಪ್ಪ, ಒಂದು ಸ್ವಲ್ಪ ಮುಂದಕ್ಕೆ ನೋಡ್ಬಿಟ್ಟು ಮತ್ತೆ ಗೇರ್ ಹಾಕ್ತಾಯಿದ್ದೀನಿ ಗೈಸ್. ಅಟ್ಲೀಸ್ಟ್ 2ನೇ ಗೇರ್ಗಾದರೂ ಬಿದ್ದರೆ ಬಿದ್ದೋಯ್ತು ಗೈಸ್. ಟಾಡಾಣ್. ಓಕೆ ಗೈಸ್, ಗಾಡಿನ ಆ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಒಂದು ಸಾಹಸ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಅದು ಹತ್ತದಿರಾನೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ನಾನು ಮೊನ್ನೆ ಹೇಳಿದ್ನಲ್ಲ, ಮಳೆ ಬಿದ್ದಾಗ ABS ಆಫ್ ಆಗಿ ಹೋಗುತ್ತೆ ಅಂತ. ABS ಆಫ್ ಆದಾಗ ನೋಡಿ ಗೈಸ್ ಈ ಥರ ಆಗುತ್ತೆ. ಈ ಥರ ಬ್ರೇಕ್ ಹಿಡ್ದಾಗ ಈ ಥರ ಸ್ಕಿಡ್ ಆಗುತ್ತೆ ಗೈಸ್ ಮಣ್ಣುಗಳಲ್ಲಿ. ನೋಡಿ ಗೈಸ್, ಇದು ಕಾಣಿಸ್ತಾ ಇದೆ ನಿಮ್ಗೆ ಎಷ್ಟು ಹಿಂದಕ್ಕೆ ಹೋಗ್ತಾಯಿದೆ ಅಂತ. ಬೆಳಗ್ಗೆ ಫುಲ್ ಪ್ರೆಷರ್ ಹಾಕಿದ್ರು ಇಷ್ಟೆಲ್ಲ ಹೋಗಲ್ಲ ಗೈಸ್. ಮಳೆ ನೀರು ಬಿದ್ದರೆ ಸಾಕು ಗೈಸ್, ಇದರಲ್ಲಿ ಆಫ್ ಆಗಿ ಹೋಗುತ್ತೆ ಗೈಸ್ ಆಟೋಮೆಟಿಕ್ಕಾಗಿ ABS. ನಾನು ಏನಾದರೂ ಮುಟ್ಟಿದ್ರೂ ಆಫ್ ಆಗಿ ಹೋಗುತ್ತೆ ಗೈಸ್. ಸ್ಕ್ರೀನ್ ಕ್ಯಾಮ್ರಾ ಬಗ್ಗೆ ಮಾತಾಡ್ತೀನಿ ಗೈಸ್. ಇಲ್ಲಿ ಕ್ಯಾಮ್ರಾನಲ್ಲಿ ಸ್ಕ್ರೀನಲ್ಲಿ ಏನಾದರೂ ಟಚ್ ಆಗಲಿ ಗೈಸ್, ಅದಷ್ಟು ವಿಡಿಯೋ ಆಫ್ ಆಗಿ ಹೋಗಿರುತ್ತೆ. ನಾನೊಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾಯಿನಿ ಗೈಸ್. ಅದಕ್ಕೆ ಏನಂದರೆ ಅದು ಹೇಳ್ತಾಯಿನಿ, ಕುಡ್ಕೊಂತಾರ ಬಟ್ ಕುಡಿಯೋಲ್ಲ ಗೈಸ್. ಓಕೆ ಗೈಸ್, ಒಂದು ಸ್ವಲ್ಪ ಓಡಿಸ್ಬಿಟ್ಟು ಕರೆಂಟ್ ಆನ್ ಮಾಡಿ ಬಂದೀನಿ. ಮೊಬೈಲ್ ಎತ್ಕೊಂಡೋಗಿ ಚಾರ್ಜಿಂಗ್ ಹಾಕ್ಬಿಡ್ತೀನಿ ಗೈಸ್ ನಾನು. ಅಲ್ಲಿಂದ ನೋಡಿ ಗೈಸ್, ಕುತ್ಕೊಂಡಿರೋಣ ಬಂದ್ಬಿಟ್ಟೆ. ಮಿರರ್ ಗೈಸ್. ನಾನು ಏನಂದರೆ ಅದು ಹೇಳ್ತಾಯಿನಿ ಗೈಸ್. ನಾನು ಇನ್ಮೇಲೆ ಮಾತಾಡಲ್ಲ ಹೋಗಿ ಗೈಸ್. ಇದು ನೋಡ್ಬಿಟ್ಟು ಕ್ಯಾಮ್ರಾ ಅಂತ ಇದ್ದೀನಿ ಗೈಸ್ ನಾನು. ಫೇಸ್ ರಿವೀಲ್ ಆಗೋಯ್ತೇನೋ ಗೈಸ್ ನಾನು ಇದರಲ್ಲಿ. ನೋಡೋಣ ಬಿಡಿ ಗೈಸ್, ಆಮೇಲೆ ಎಡಿಟ್ ಮಾಡೋಲ್ಲ. ಹಿಂಗೆ ಇಟ್ಕೊಂಡು ನಾನು ಹಿಂಗಂದೆ ಆಗಿರಲ್ಲ ಬಿಡಿ ಗೈಸ್. ಆಗಿರೋ ನಾನು ಎಡಿಟ್ ಮಾಡ್ತೀನಿ. ನೋಡಿ ಗೈಸ್, ನಾನು ಫೇಸ್ ತೋರಿಸ್ತೀನಿ ನೋಡಿ ಗೈಸ್. ಇದೇ ನನ್ನ ಫೇಸು, ಅಷ್ಟೇ ಬಿಡಿ ಗೈಸ್. 1000 ಸಬ್ಸ್ಕ್ರೈಬರ್ಸ್, 1K ಸಬ್ಸ್ಕ್ರೈಬರ್ಸ್ ಕ್ಲಿಯರ್ ಮಾಡಿ ನಾನು ಇವಾಗೇ ನನ್ನ ಫೇಸ್ ರಿವೀಲ್ ಮಾಡ್ತೀನಿ ಗೈಸ್.
ಓಕೆ ಗೈಸ್, ನಾನು ಬಂದು ಆಮೇಲೆ ಸಿಗ್ತೀನಿ. ಬೈ. ಬಿಲ್ಡಿಂಗ್ ಹತ್ರ ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನು 5:40 ಆಗ್ತಾಯಿದೆ ಟೈಮು. ಆಯಿತು ಅಂತ ಹೇಳ್ಬಿಟ್ಟು ಇವ್ನ ಕೈ ತೊಳೆದ್ಬಿಟ್ಟು ಗೈಸ್ ಆಲ್ರೆಡಿ ರೆಡಿಯಾಗಿದ್ದಾನೆ. ಬಟ್ಟೆಗಳು ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು. ಇದು ಕರೆಂಟ್ ಆಫ್ ಮಾಡಿಬಿಡೋಣ ಅಂತೇಳ್ಬಿಟ್ಟು. ನೋಡಿ ಗೈಸ್, ಇಲ್ಲಿ ಆಫ್ ಮಾಡಿದ್ರೆ ಆನ್ ಆಗುತ್ತೆ, ಆನ್ ಮಾಡಿದ್ರೆ ಆಫ್ ಆಗುತ್ತೆ. ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಗೈಸ್, ಅದಕ್ಕೆ ಒಂಥರ ಕೇಳಿಸ್ತಾ ಇರ್ಬೋದು ನಿಮ್ಗೆ ವಾಯ್ಸು. ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಮಳೆ ಬಿದ್ದಿದೆಯಲ್ಲ, ಅದಕ್ಕೆ ಕಡ್ಡಿನಲ್ಲಿ ಆಫ್ ಮಾಡಿಬಿಟ್ಟು ನೋಡಿ ಗೈಸ್, ಬಿಲ್ಡಿಂಗ್ ಬಿಟ್ಟೋಗ್ತಾ ಇದ್ದೀರಿ ಮನೆಗೆ. ಮತ್ತೆ ನಾಳೆ ಬೆಳಗ್ಗೆ ಇಲ್ಲೇ ಬಂದು ಕೆಲಸ ಮಾಡಬೇಕು ಗೈಸ್. ಓಕೆ ಗೈಸ್, ಮನೆಗೆ ಹೋಗ್ತಿದ್ದೀನಿ. ಬೈ ಬಾಯ್. ಟ್ರಾಫಿಕ್ ಫುಲ್ಲಾಗಿದೆ. ಇಲ್ಲೊಬ್ಬ ನಮ್ಮ ಫ್ರೆಂಡ್ ಇದ್ದಾನೆ, ಬರ್ತಾ ಇದ್ದಾನೆ ಅವನು. ಅವನಿಗೆ ಕಾಯ್ತಾ ಇದ್ದೀನಿ ಗೈಸ್. ಅವ್ನು ಬಂದಾಗ ಮಾತಾಡ್ತೀನಿ ಗೈಸ್. ನಾನು ಹೇಳ್ತಾ ಇದ್ನಲ್ಲ, ಯಾವ ವಿಡಿಯೋ ಕೂಡ ಅಷ್ಟು ಹೋಗಿಲ್ಲ ಅಂತ. ನೋಡಿ ಗೈಸ್, ವಿಡಿಯೋಸ್ ಇದು ಲಾಂಗ್ ವಿಡಿಯೋಸು. ಯಾವ ವಿಡಿಯೋ ಕೂಡ 100 ಮೇಲೆ ಹೋಗಿಲ್ಲ ಗೈಸ್. ಒಂದು ವಿಡಿಯೋ ಕೂಡ ಹೋಗಿಲ್ಲ ಗೈಸ್ 100 ಮೇಲೆ. ನೋಡಿ ಗೈಸ್, ಇದು 99ಗೆ ಸ್ಟಕ್ ಆಗೋಗಿದೆ. ಫಸ್ಟ್ ವೀಡಿಯೋನೇ ಇದೆ ಗೈಸ್ ನಂದು. ನೋಡಿದ್ರೆ ಯಾವ ವಿಡಿಯೋ ಕೂಡ ಅದಾದಮೇಲೆ 50 ಮೇಲೆ ಕೂಡ ಹೋಗಿಲ್ಲ ಗೈಸ್. ನೋಡಿದ್ರೆ ಈ ಗೈಸ್ ಶಾರ್ಟ್ ವೀಡಿಯೋಸ್ ಗೈಸ್. ನೋಡಿ ಇಲ್ಲಿದೆ, ಕಾಣಿಸ್ತಾ ಇದೆಯಾ? ನೋಡಿ ಗೈಸ್, ಏನು ಕ್ರೇಜಿಯಾಗಿ ಓಡಿದೆ ಅಂದರೆ ಈ ವಿಡಿಯೋ ಮತ್ತು ಇವೆರಡು ವಿಡಿಯೋನು ಕ್ರೇಜಿ ಅಂದರೆ ಕ್ರೇಜಿ. ಇದು ಫಸ್ಟ್ ವಿಡಿಯೋ ಗೈಸ್, ಇದು ಲೆಕ್ಕ ಇಲ್ಲ, ಬಿಟ್ಟಾಕಿ ಗೈಸ್ ಅದು. ಆಮೇಲೆ ಇದು ನೋಡಿ ಗೈಸ್, ಇವೆರಡು ಏನು ಕ್ರೇಜಿಯಾಗಿ ಓಡಿದೆ ಅಂದರೆ ನನ್ನ ಟೋಟಲ್ ವ್ಯೂಸ್ ನೋಡಿ ಗೈಸ್. ಹಿಂಗೆ ಗೈಸ್, ಇಲ್ಲಿ ಮೇಲೆ ಇದೆಯಲ್ಲ, ಇದು ಗೈಸ್ ರಿಯಲ್ ವ್ಯೂಸು. ನೋಡಿದ್ರ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ ಗೈಸ್. ಹಂಗೆ ನೋಡಿದ್ರಲ್ಲ, ಇದು ಗೈಸ್ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಇದೇನಪ್ಪ ಇವನ ಹತ್ರ ಫೋನೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫೋನ್ ತೋರಿಸ್ತವನೆ ಅನ್ಕೊಂಬಿಡ್ರಿ. ಇದು ನಮ್ಮದು ಹಳೆ ಫೋನ್ ಗೈಸ್. ಈ ಫೋನ್ ನೋಡ್ಬಿಟ್ಟೆ ನಾನು ಗಿಫ್ಟ್ ಕೊಡಿಸಿದ್ದು ಗೈಸ್. ನೋಡಿ ಗೈಸ್, ಈ ರೀತಿ ಇದೆ. ಇದು ಕಾಣಿಸ್ತಾ ಇದೆಯಾ? ಓಪೋದಿದು ಈ ಥರ ಇದೆ ಗೈಸ್. ಮೊಬೈಲು ಎಲ್ಲ ಒಡೆದೋಗಿದೆ, ಆದರೂ ಹಿಂಗೆ ಇಟ್ಕೊಂಡಿದ್ರು ಗೈಸ್. ಇದು ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನೇ ಎತ್ಕೊಂಡೆ ಇವತ್ತು. ಬಟ್ ಡಿಸ್ಪ್ಲೇ ಎಲ್ಲ ಆನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನೇ ಎತ್ಕೊಂಡೆ ಗೈಸ್. ಈ ಥರ ಎಲ್ಲ ಬೇಕಾಗುತ್ತೆ ಅಂತೇಳ್ಬಿಟ್ಟು ಗೈಸ್. ಫಸ್ಟ್ ವಿಡಿಯೋ ಗೈಸ್ ಇದರಲ್ಲಿ ಈ ಥರ ಓಡಿರೋದು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬೈ ಬಾಯ್. ನೀವು ನನ್ನ ಲಾಗ್ಸ್ ಇಟ್ಕೊಂಡು ನೋಡಿ ಗೈಸ್, ಬೇರೆಯವ್ರದ್ದು ಯಾರ್ದು ಬೇಡ ನಿಮಗೆ. ಈ ಥರ ನಾನು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳಿ ಗೈಸ್. ನೀವು ನೋಡಿ ಗೈಸ್, ನನ್ನ ಚಾನಲ್ ಹಾಕಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಟ್. ಓಕೆ ಗೈಸ್, ಬೈ ಬಾಯ್. ನೀವು ನನ್ನ ಚಾನಲಲ್ಲಿ ನೋಡಿ, ಆಮೇಲೆ ಸಿಕ್ಕಿ. ಬೈ ಬಾಯ್ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ. 500 ಕಂಪ್ಲೀಟ್ ಮಾಡಿ, 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಇನ್ನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನನ್ನ ಫೇಸ್ ರಿವೀಲ್ ಮಾಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್. ಮತ್ತೆ ನಾಳೆ ಸಿಗ್ತೀನಿ.